ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಓಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಆದ್ಯಂತಯೋರಿತ್ಯವದತ್ಸ ಯಸ್ಮಾತ್ ವ್ಯಾಸಾತ್ಮಕೋ ವಿಷ್ಣುರುದಾರಶಕ್ತಿಃ ತಸ್ಮಾತ್ ಸಮಸ್ತಾ ಹರಿಸದ್ಗುಣಾನಾಂ ನಿರ್ಣೀಯತೆ ಭಾರತಗಾ ಕಥೈಷಾ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣಸ್ಸತ್. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ. ಸತ್ಯಂ ಅಂದ್ರೇನು? ಮೀಮಾಂಸಾ. ಇದನ್ನು ವಿಚಾರ ಮಾಡಿ ಹೇಳಿದ ಮಾತಿದು, ಎಲ್ಲ ಶಾಸ್ತ್ರಗಳ ಅವಲೋಕನ ಮಾಡಿ ಹೇಳಿದ ಮಾತಿದು ಅಂತ ಅರ್ಥ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಂ, ಭುಜಂ ಉದ್ಧೃತ್ಯ, ಭುಜವನ್ನು ಎತ್ತಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ, ಎರಡು ತಿಳ್ಕೋಬೇಕು. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಶಾಸ್ತ್ರಗಳಿಗಿಂತ ಪರಂ ಶ್ರೇಷ್ಠವಾದ ಶಾಸ್ತ್ರ ಮತ್ತೊಂದಿಲ್ಲ. ವೇದಶಾಸ್ತ್ರಗಳಿಗಿಂತ ಶ್ರೇಷ್ಠವಾದ ಮತ್ತೊಂದು ಶಾಸ್ತ್ರ ಇಲ್ಲ. ವೇದ ಅಂದರೆ ವೇದ, ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರಗಳು. ಇದು ನಿರ್ಣಯಿತ, ಅದು ನಿರ್ಣಯ, ಇದಿಷ್ಟು ಕೂಡ ನಿರ್ಣಾಯಕ. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಕೇಶವಾತ್ ಪರಂ ದೈವಂ ನ ಅಸ್ತಿ. ಕೇಶವಾತ್ ಪರಂ, ಕೇಶವನಿಗಿಂತ ಪರಂ ಶ್ರೇಷ್ಠವಾದಂತಹ ದೈವಂ ದೇವತೆ ನ ಅಸ್ತಿ, ಇಲ್ಲವೇ ಇಲ್ಲ. ಕೇಶವಾತ್ ಅಂತ ಹೇಳಿದರು. ನಮಗೇನಿಸುತ್ತೆ, ಬ್ರಹ್ಮರುದ್ರಾದಿಗಳಲ್ಲಿ ಇದ್ದಾರೆ ಅಂತ ಕೇಳಿದರೆ ಕೇಶವಾತ್ ಕ ಈಶಾವ. ಬ್ರಹ್ಮರುದ್ರ ಪ್ರವರ್ತಕರಾದ್ದರಿಂದಲೇ ಅವರಿಗಿಂತ ಬೇರೆ ಯಾರೂ ಇಲ್ಲ. ಇರೋದೇ 3 ಜನ ಸರ್ವಶ್ರೇಷ್ಠರು ಅನಿಸಿದ್ದ. ಭೃಗುಮುನಿಗಳು ಕೂಡ ಪರೀಕ್ಷೆ ಮಾಡಲಿಕ್ಕೆ ಎಷ್ಟು ಜನದ ಹೋದರು? 3 ಜನ ಅಷ್ಟೇ. ಬ್ರಹ್ಮ, ರುದ್ರದೇವರು, ಆಮೇಲೆ ವಿಷ್ಣು. ಅದಕ್ಕೆ ಕ ಈಶಾವ. ಬ್ರಹ್ಮದೇವರಿಗಿಂತ ರುದ್ರದೇವರಿಗಿಂತ ಅವರಿಬ್ಬರಿಗೂ ಪ್ರವರ್ತಕನಾದಂಥ ವಿಷ್ಣು ಶ್ರೇಷ್ಠನಾದ್ದರಿಂದ ಅವರಿಗಿಂತ ಬೇರೆ ಯಾರೂ ಇಲ್ಲ. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಅವಾಗ ಯಾವುದೋ ವಿಷಯವನ್ನು ಯಾವುದೋ ಒಂದು ಪ್ರೂಫ್ ತೊಗೊಂಡು ಮಾತಾಡ್ತೀವಿ ಅಂದರೆ ತಪ್ಪದು. ಹೈಯೆಸ್ಟ್ ಪ್ರೂಫ್ ಯಾವುದೋ? ವೇದಶಾಸ್ತ್ರಾತ್ ಪರಂ ನಾಸ್ತಿ. ವೇದಶಾಸ್ತ್ರಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ. ಅದರಲ್ಲಿ ಹೇಳಿರೋದೇನು? ಕೇಶವನೇ ಸರ್ವೋತ್ತಮ ಅಂಥೇಳಿ. ಆದ್ದರಿಂದ ಎಂದೂ ಕೂಡ ಏನು ಮಾಡಿಕೊಡೋದು? ಬೇರೆ ದೇವತೆಗಳನ್ನು ಸರ್ವೋತ್ತಮ ಕಡೆ ಸಾಧ್ಯವೇ ಇಲ್ಲ ಅಂತ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರೀಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದು ಸತ್ಯಂ ಅರ್ಥ. ಇದು ಆಲೋಡ್ಯ ಸರ್ವಶಾಸ್ತ್ರಾಣಿ. ಸರ್ವಶಾಸ್ತ್ರಾಣಿ ಆಲೋಡ್ಯ, ಆಲ್ ಅವೈಲಬಲ್ ಡಾಕ್ಯುಮೆಂಟ್ಸ್ ನೋಡಬೇಕಾಗ ಎಲ್ಲ ಶಾಸ್ತ್ರಗಳನ್ನು ಆಲೋಡನ ಮಾಡೋದು. ಇವತ್ತು ಆಲೋಡನ ಮಾಡಿ ತಗೊಳ್ಳಿ. ಸಕ್ಕರೆ ಹಾಕಿರ್ತಾರೆ ಹಾಲಿಗೆ, ಹಾಗೆ ಕುಡಿದ್ರೆ ಏನಾಗುತ್ತದ? ಎಲ್ಲ ಕಡೆ ಕಲಿಯೋದಿಲ್ಲ. ತನ್ನ ಆಲೋಡನ ಮಾಡಿದ್ರೆ ಏನಾಗುತ್ತದ? ಚೆನ್ನಾಗಿ ಕಲಿಯುತ್ತೆ. ಆಲೋಡನ ಮಾಡಬೇಕು. ಎಲ್ಲ ಶಾಸ್ತ್ರ ಆಲೋಡನ ಮಾಡಿ ನೋಡಿ, ಸುಮ್ಮನೆ ನೋಡೋದಲ್ಲ. ಆಲೋಡನ ಮಾಡಿ ನೋಡಿದಾಗ ಪುನಃ ಪುನಃ ವಿಚಾರ್ಯ, ಮತ್ತೆ ಮತ್ತೆ ವಿಚಾರ ಮಾಡಿದಾಗ, ಒಂದ್ಸರ್ತಿ ಎರಡು ಸತಿ ಆವೃತ್ತಿ ಅಸಕೃತೋಪದೇಶ, ಮತ್ತೆ 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 ವಿಚಾರ ಮಾಡಿದಾಗ ಇದಂ ಏಕಂ ಸುನಿಷ್ಪನ್ನ. ಇದಂ ಏಕಂ, ಇದು ಒಂದೇ. ನಿಷ್ಪನ್ನ ಸುನಿಷ್ಪನ್ನ, ಇದೊಂದೇ ನಿಷ್ಪನ್ನವಾಗಿ ತಿಳಿದಂಥ ವಿಚಾರ. ಯಾವುದದು? ಧ್ಯೇಯ ನಾರಾಯಣ ಸದಾ. ಸದಾ ಇದು ನಾರಾಯಣ ಧ್ಯೇಯ. ನಾರಾಯಣನೇ ಧ್ಯಾನಿಸಲ್ಪಡಲು ಯೋಗ್ಯನಾದವನು. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಧ್ಯೇಯೋ ಧ್ಯೇಯ ಅಂದ್ರೇನು? ಧ್ಯಾನ, ಧ್ಯೇಯ. ಧ್ಯಾನಕ್ಕೆ ವಿಷಯ ಯಾವುದು? ಅದೇನಂತ ಕರೀತಾರೆ? ಧ್ಯೇಯ ಅಂತ ಕರೀತಾರೆ. ಧ್ಯೇಯೋ ನಾರಾಯಣ ಸದಾ. ಒಮ್ಮೊಮ್ಮೆಲ್ಲ ಯಾವುದೋ ಉದಾಹರಣೆ, ಗಣೇಶ ಚತುರ್ಥಿ ಬಂತು, ಗಣೇಶನ ಪೂಜೆ ಮಾಡಿದರು. ಶಿವರಾತ್ರಿ ಬಂತು, ಶಿವನ ಪೂಜೆ ಮಾಡಿದರು. ಒಬ್ಬ ಪೂಜೆ ಆದರೆ ದೇವರ ಸದಾ ಧ್ಯೇಯ. ಸದಾ ಧ್ಯೇಯ, ಅವರಲ್ಲೂ ಧ್ಯೇಯ. ಮತ್ತು ಗಣೇಶಾದಿಗಳಲ್ಲೂ ಧ್ಯೇಯ, ಸದಾ ಧ್ಯೇಯ. ಒಂದು ಕಾಲಕ್ಕಲ್ಲ, ಒಂದು ಕಾಲಕ್ಕೆ ವಿಷ್ಣು ಒಂದು ಕಾಲ ಚೇಂಜ್ ಆಗೋದಿಲ್ಲ. ಸದಾ ಅಂತ ಹೇಳಿದ್ರಿಂದ ಭೂತ ಭವ್ಯ ಭವತ್ ಪ್ರಭು. ವಿಷ್ಣು ಏನಾಗಿದ್ದಾನೆ? ಭೂತ ಭವ್ಯ ಭವತ್ ಪ್ರಭು. ಹಿಂದೆ ಮುಂದೆ ಈಗ ಎಲ್ಲ ದೇವತೆಗಳಲ್ಲಿ ಎಲ್ಲ ಕಾಲಕ್ಕೂ. ಎಲ್ಲ ಕಾಲಕ್ಕೂ ಅಂದ್ರೆ ಏನರ್ಥ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಅಲ್ಲ, ಮಲಗಿ ಎಚ್ಚರಾದಾಗಲೂ ಕೂಡ ಮಧ್ಯೆ ಮಧ್ಯೆ. ಇಷ್ಟೆಲ್ಲ ಹೇಳಿದರೆ ಸದಾ ಎಂಬ ಎಲ್ಲದಕ್ಕೂ ಅನ್ವಯ. ಸದಾ 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 ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಬ್ರಾಡ್ ಮೀನಿಂಗ್ ಕೊಡುತ್ತೆ. ಇದಂ ಏಕಂ
ಹೌದು, ವಿಮರ್ಶೆ ಮಾಡೋದು. ಆರೋಢ್ಯ ಸರ್ವಶಾಸ್ತ್ರಾಣಿ, ಸಕಲ ಶಾಸ್ತ್ರಗಳ ವಿಮರ್ಶೆಯನ್ನು ಮಾಡಬೇಕು. ಮತ್ತೆ ಮತ್ತೆ ವಿಚಾರೀಯಚ ಪುನಃ ಪುನಃ, ಮತ್ತೆ ವಿಚಾರವನ್ನು ಸಂಶಯ ಹೋಗೋವರೆಗೂ ವಿಚಾರ ಮಾಡಬೇಕು. ಆಗ ಉಳಿಯೋದೇನು, ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ಕಡದ ಬೆಣ್ಣೆ, ಇನ್ನು ಕಳೆದ್ರೆ ಏನಿಲ್ಲ, ಮುಗಿದೋಯ್ತು. ಅದು ಇನ್ನೇನು ಬರ್ತದ್ದು ಕೈಯಾಗಿಲ್ಲ. ಎಂಡ್ ಯಾವುದೀಗದು ಆಯ್ತು, ಸ್ಯಾಚುರೇಟ್ ಆದಮೇಲೆ ಮತ್ತೇನು ಪ್ರಶ್ನೆ ಬರೋದಿಲ್ಲ. ಅದು ಸುನಿಷ್ಪನ್ನ, ಇನ್ನು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಉಳಿದಿದ್ದು ಯಾವುದು ನಿಷ್ಪನ್ನ, ಈ ಸುನಿಷ್ಪನ್ನ, ಒಳ್ಳೆ ರೀತಿಯಲ್ಲಿ ನಿಷ್ಪನ್ನವಾದಂಥ ವಿಚಾರ ಯಾವುದು ಅಂದರೆ ಈ ನಾರಾಯಣ ಸದಾ. ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಆದರೆ ಉಳಿದವ್ರು ಏನಾದ್ರು ಬೇರೆ ಹೇಳಿದರೆ ಇಷ್ಟೆಲ್ಲ ಮಾಡಿಲ್ಲ ಅಂತ ಅರ್ಥ. ಅವರು ಎಲ್ಲ ಶಾಸ್ತ್ರ ವಿಚಾರ ಅವ್ರು ಏನು ಮಾಡ್ತಾರೆ, ಬೇರೆಯವರೆಲ್ಲ ಶಾಸ್ತ್ರ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಮೂಲದ ಕಥೆಯಲ್ಲಿ ವೇದಗಳನ್ನೇ ಒಪ್ಪೋದಿಲ್ಲ, ಬ್ರಹ್ಮಸೂತ್ರನೇ ಒಪ್ಪೋದಿಲ್ಲ. ಅದೇನಾಯ್ತು, ಅಲ್ಲಿಗೆ ವಿಚಾರಕ್ಕೆ ತಯಾರಿಲ್ಲ ಅಂತ ಅರ್ಥ ಹೋಯ್ತು ಅಲ್ಲಿಗೆ. ಆಮೇಲೆ ಇನ್ನೊಬ್ಬ ಒಪ್ಪಿದವರು ಕೂಡ ಏನು ಮಾಡ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ. ಒಪ್ಪಿಟ್ಬಿಟ್ಟಿದ್ದಾರೆ, ವಿಚಾರ ಮಾಡದೆ ಒಪ್ಪಿಟ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಭಾಗ ತಗೊಳ್ಳೋದು, ಓದೋದು. ಯಾರಿಗೆ ಅವ್ರಿಗೆ ಹೇಳಿದ್ರೆ ನಮಗೆ ಹೇಳ್ತಿದ್ದಾರೆ, ನಮಗೆ ಹೇಳ್ತಿರೋದನ್ನೆಲ್ಲ ಕೂಡ ಅವ್ರಿಗೆ ಉಳಿದೋರಿಗೆಲ್ಲ. ಯಾವುದೇ ಧರ್ಮೋಪದೇಶ ಯಾರಿಗೆ, ಇವತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರಿಗೆ, ಒಳಗಿರೋ ಇವರಿಗೆ. ಅದಕ್ಕೆ ಕಂಪ್ನಿಯವರು ಬೈಲಾ ಮಾಡಿಕೊಟ್ಟಿರ್ತೀವಿ. ಯಾರಿಗೆ ಅದೆಲ್ಲ, ಅವ್ರಿಗೆ ಉಳಿದವ್ರಿಗೆಲ್ಲ. ಅದು ಉಳಿದವ್ರು ಹೇಳ್ತಾರೆ, ಯಾರೋ ಹೇಳ್ತಾರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಸತ್ಯಂ ಸತ್ಯಂ ಪುನಃಸತ್ಯ, ಇದು ಸತ್ಯ. ಅವನ್ನ ಖಂಡನೆ ಮಾಡಬೇಕಾಗಿ, ಅವರ ಖಂಡನೆಗೂ ಸತ್ಯಂ ಸತ್ಯಂ. ನೀವು ತೋರಿಸಿ ನೀನೀಗ ನಿಮ್ಮದು ಅಸತ್ಯ ಅಸತ್ಯ ಅಸತ್ಯ. ಇವ್ರಿಗೆ ಹೇಳ್ಬೇಕಾದ್ರೆ ಸತ್ಯ 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 ಅಂತ ಇವ್ರಿಗೆ ಹೇಳಬೇಕು, ಅವರಿಗೆ ಅಸತ್ಯ ಅಸತ್ಯ ಅಸತ್ಯ. ಸರಿ ಅಲ್ವೇ ಅಲ್ಲ. ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಆ ವಿಚಾರ್ಯಚ ಪುನಃ ಪುನಃ, ಭಾಳ ಇಂಪಾರ್ಟೆಂಟ್ ಮಾತದ. ಎಲ್ಲ ವಿಚಾರ ಮಾಡಿದ್ರೆ ಅವಸರದಲ್ಲಿ ತೀರ್ಮಾನ ಆಮೇಲೆ ಅಲ್ಲ ಅಂತ ಅನಿಸ್ಬಿಟ್ಟು. ಹಾಗಲ್ಲ. ಶಾಸ್ತ್ರದಲ್ಲಿ ಏನಂತ ಕೇಳಿದರೆ ಎಷ್ಟು ಸರಿ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು, ಅದಕ್ಕೆ ಉತ್ತರ ಹೇಳಲೇಬೇಕು. ಅದೇ ಡೌಟ್ ಕೇಳಿದರೆ ಉಪಯೋಗ ಇಲ್ಲ, ಕೇಳಿದ್ದೇ ಕೇಳ್ತಾನೆ ಅಂತಾಯ್ತು. ಆ ಪ್ರಶ್ನೆ ಕೇಳಿದ್ದಕ್ಕೆ ಹೊಸ ಪ್ರಶ್ನೆ ಕೇಳಿದಾಗ ಏನು ಮಾಡಬೇಕು, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ವಿಚಾರ್ಯಚ ಪುನಃ ಪುನಃ. ನೋಡಿ, ಟೈಮ್ ಮುಗಿದೋಯ್ತು, ಇನ್ನು ಮತ್ತೆ ಪ್ರಶ್ನೆ ಕೇಳಾಗಿಲ್ಲ ಅಂತ ಹೇಳಾಗಿಲ್ಲ. ವಾದಕ್ಕೆ ಕೂತಾಗ ಏನು ಮಾಡ್ಬೋದಾಗ, ಟೈಮ್ ಮುಗೀತು ಅಂತ ಹೇಳ್ಬಿಡ್ಬೋದು. ಆದರೆ ಇದಕ್ಕೆ ಈ ಕಥೆಗೆ ಕೂತಾಗ, ನಿರ್ಣಯ ಮಾಡ್ಲಿಕ್ಕೆ ಕೂತಾಗ ಏನಿಲ್ಲ, ಸೆಟ್ಲಾಗಿ ಇನ್ನೊಂದು ಪುಸ್ತಕ ಯಾವುದೋ ನೋಡೋದು ಬಾಕಿ ಇದೆ ಅಂತ ತರಿಸ್ಬೇಕು, ನೋಡಿ ಹೇಳೋಣ ಅಂತ ಹೇಳಿದರು. ಬರ್ಲಿಕ್ಕೆ ಒಂದು ತಿಂಗಳಾಯಿತು, ನೋಡಿದ್ರು ಕರೆಕ್ಟಾಗಿತ್ತು. ಅರ್ಥ ಆಯ್ತಾ? ಮುಗಿದೋಯ್ತು, ಮತ್ತೆ ಬರಲಿಲ್ಲ ಅಂತ ಇವತ್ತಿನ ತೀರ್ಮಾನ ಅಂತ ಹೇಳಾಗಿಲ್ಲ. ಏನು ಮಾಡಬೇಕು, ಅದನ್ನು ಹೊಸದಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಸಿಕ್ಕರೆ ಅದು ವಿರೋಧ ಅಂತ ಕಂಡ್ರೆ ಏನು ಮಾಡಬೇಕು, ಅದನ್ನು ಸರಿಯಾಗಿ ಮಾಡಿ ಅದು ಉತ್ತರ ಕೊಡಬೇಕು. ಅದಕ್ಕೆಲ್ಲ ಹೇಳೋದಕ್ಕೆ ವಿಚಾರ್ಯಚ ಪುನಃ ಪುನಃ. ಯಾರು ಒಂದೇ ರೀತಿಯಲ್ಲಿ ತಕ್ಷಣ ಅರ್ಥ ಆಗಲಿಲ್ಲ ಅಂದರೆ ನಾವು ಇದು ಮಾಡ್ಕೊಳ್ಳೋ ಕಾರಣ ಇಲ್ಲ. ಇನ್ನೊಮ್ಮೆ ವಿಚಾರ ಮಾಡು ಅಂತ ಹೇಳಬೇಕು, ಮತ್ತೊಮ್ಮೆ ವಿಚಾರ ಮಾಡು. ವಿಚಾರ ಅಂದ್ರೇನು, ಯುಕ್ತಾಯುಕ್ತ ಚಿಂತ ವಿಚಾರ. ಇದು ಸರಿನೋ ಇದು ಸರಿನೋ, ಇದು ಸರಿನೋ ಇದು ತಪ್ಪು, ಈ ರೀತಿ ಯೋಚನೆ ಮಾಡೋದಕ್ಕೆ ಏನಂತ ಕರೀತಾರೆ, ಅದು ವಿಚಾರ. ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿದ. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಲ್ಲ, ಎಲ್ಲ ನೋಡಿಬಿಟ್ಟು ಕೊನೆಗೆ ಹೇಳಿ ಇದು ಸರಿ, ಇದು ಅಬದ್ಧ. ಯಾವುದೋ ವಿಷಯ ಹೇಳಿದ, ಇದು ವಿಚಾರ ಮಾಡದೆ ಹೇಳಿದ್ದಾಗ ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿದ. ಏನೋ ಒಂದು ಮಾತು ಹೇಳಿಬಿಟ್ಟು ಆಮೇಲೆ ಹೇಳಿದ ಏನಂತ, ವಿಚಾರ ಮಾಡಿ ಹೇಳ್ತಾ ಇದ್ದೇನೆ, ಈಗ ಇದೇ ಸರಿ. ಮತ್ತು ಹಾಗೆ ಹೇಳಿದ್ದೆ, ವಿಚಾರ ಮಾಡಿ ಹೇಳ್ತಾ ಇದ್ದೇನೆ, ಈಗ ಇನ್ನೊಮ್ಮೆ ವಿಚಾರ ಮಾಡಿ ಹೇಳಿದ್ದೇನೆ, ಇದರಲ್ಲಿ ಮತ್ತೆ ಸಂಶಯ ಇಲ್ಲ, ಇನ್ನೊಮ್ಮೆ ವಿಚಾರ ಮಾಡೋ ಕಾರಣನೇ ಇಲ್ಲ. ಅದಕ್ಕೆ ಪುನಃ ಪುನಃ ಅಂದ್ರೇನು, ಇನ್ನೇನು ಪ್ರಶ್ನೆ ಕೇಳೋ ಚಾನ್ಸೇ ಇಲ್ಲ, ಅಷ್ಟರ ಮಟ್ಟಿಗೆ ವಿಚಾರ ಮಾಡಿದ್ದೇವೆ ಅಂತ ಅರ್ಥ. ಸ್ಮರ್ತವ್ಯ ಸತತಂ ವಿಷ್ಣು. ಬೇರೆ ಕಡೆ ಹಾಗಲ್ಲ, ಬಲಾತ್ಕಾರ ಮಾಡ್ತಾರೆ, ಒಪ್ಪಲೇಬೇಕು, ಇದು ಮಾಡೋಂಗಿಲ್ವೇ ಇಲ್ಲ. ನಮ್ಮಲ್ಲಿ ಹಾಗಲ್ಲ, ಎಷ್ಟು ಬೇಕಾದ್ರೂ ವಿಚಾರ ಮಾಡು, ಪ್ರಶ್ನೆ ಕೇಳಿ ಹೇಳುತ್ತೆ, ಅಲ್ಲಿಗೆ ಹೋಗ್ತೋದ್ರೆ ನಡೆ ಬರ ಅಷ್ಟೇ. ಆ ಥರ ಏನಂತ ಹೇಳೋದಿಲ್ಲ, ನೀವು ಸಿಕ್ಕಾಯಿತು ಬಿಡಾಗಿಲ್ಲ ಹಾಗೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಆಲೋಡ್ಯ ಸರ್ವ. ಇದೊಂದು ದೃಷ್ಟಿಯಿಂದ ಏನಿದೆ ನಮ್ಮಲ್ಲಿ ಅಂದರೆ, ನಮ್ಮಲ್ಲಿ ಇದೆ ಕೆಲಸಕ್ಕೆ ಸೇರಿದ, ರಿಸೈನ್ ಮಾಡ್ತೀನಿ ಅಂತ ಏನು ಮಾಡ್ಬೇಕಾಗ, ಇವರು 5-6 ತಿಂಗಳು ಇಂಟರ್ವ್ಯೂ ಮಾಡಿದ್ರು ಇವನಿಗೋಸ್ಕರ, ಏನೇನೋ ಟೆಸ್ಟ್ಗಳು ಮಾಡಿದರು, ಅದಕ್ಕೋಸ್ಕರ ದೊಡ್ಡ ಕಮಿಟಿ ಮಾಡಿದರು. ಕಮಿಟಿಯವರೆಲ್ಲ ದುಡ್ಡು ಕೊಡಬೇಕು ಅವರಿಗೆಲ್ಲ ಕೂಡ. ರಿಪೋರ್ಟ್ ಮಾಡಿ 4 ದಿವಸಕ್ಕೆ ಬಿಡಿ ರಿಸೈನ್ ಮಾಡ್ತೀನಿ ಅಂದ್ಬಿಟ್ಟು ಏನು ಮಾಡ್ಬೇಕು ಅವರಾಗ, ಕೇಸ್ಗೆ ಸಾಕ್ಲಿಕ್ಕೆ ಬರೋಲ್ಲ, ಬರೀ ನೀರಿಷ್ಟ ಮುಗಿದೋಯ್ತು. ಅದು ಇಲ್ಲಿ ಶಾಸ್ತ್ರದಲ್ಲಿ ಹಾಗೇನೆ, ಸರಿ ಇತ್ತಾ ಇಲ್ಲದವ್ರು ಹೋಗಷ್ಟೇ. ನಾವು ಯಾತಕ್ಕೆ ಇದು ಮಾಡ್ತಾ ಇಲ್ಲ, ಒಳ್ಳೆ ರಕ್ತ ಇಟ್ಕೊಂಡಿರ್ತಾರೆ, ವ್ಯಾಪಾರಕ್ಕೆ ಬಂದ, ಬೆಲೆ ಸೂಟಾಗಲೇ ಹೋಗಿಬಿಟ್ರೆ ನಾವೇನು ಮಾಡ್ತೀವಿ, ಆಗ ಬಾಬಾ ಅಂತ ಕರೀಲಿಕ್ಕೆ ಹೋಗೋದಿಲ್ಲ. ನಮಗೇನು ಗೊತ್ತಿದೆ, ರಕ್ತದ ವ್ಯಾಲ್ಯೂ ಗೊತ್ತಿದೆ, ಇವ್ನು ಕೇಳಿದ್ರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ, ರಕ್ತ ಭಾಳ ಅಮೂಲ್ಯವಾದದ್ದು. ಆದ್ದರಿಂದ ಹೋಗಿ ಇಲ್ಲೇ ಇದ್ರೆ ಇಲ್ಲೇ ಇರುತ್ತೆ ಅಷ್ಟೇ. ವ್ಯಾಲ್ಯೂ ಅದೇ ಬರ್ತಾ ಏನಾಗ್ತಾ ಹೋಗುತ್ತೆ, ಅದು ವ್ಯಾಲ್ಯೂ ಅದಕ್ಕೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದೇ ಇಲ್ಲ. ಆ ವಿಶ್ವಾಸ ಇರಬೇಕು. ಹೋಗ್ಬಿಡ್ತಾರೆ ಬಾ ಅಂತ ಕಾಂಪ್ರಮೈಸ್ ಮಾಡ್ಕೋಬೋದು. ಸಂಧ್ಯಾವಂದನೆ ಮಾಡೋದಿಲ್ಲ, ಪಾಠ ಹೇಳ್ಕೊಡಿ ಅಂತ ಹೇಳಿದ. ಇರೋದೇ ಬಂದಿರೋದೇ ಒಬ್ಬನ, ಹೋಗ್ಬಿಟ್ರೆ ಕಷ್ಟ ಆದರೆ ಬೇಡ ಕೂಡ ಕೂಡಿಸ್ತಾ ಮತ್ತೆ ಏಕಾಶಿ ಪಪ್ಪಾಳೆಲ್ಲ ಕೊಡು ಅಂತ ಹೇಳಿದ. ಕೊನೆಗೆ ಏನಾಯಿತು, ಶಾಸ್ತ್ರ ಯಾಕೆ ಹೇಳಬೇಕು, ಅದಕ್ಕೆ ಹೋಯ್ತು ಯಾತ್ರೆ ಕಷ್ಟ ಏರ್ಪಡಲಿ. ಬರಲಿಲ್ಲ ಬೇಡ, ಹಾಳಾಗೋಗಿ ಅಷ್ಟೇ. ಈ ರೂಲ್ಸ್ ಫಾಲೋ ಮಾಡೋದು ಇರಬೇಕಷ್ಟೇ, ರೂಲ್ಸ್ ಫಾಲೋ ಮಾಡೋದ್ರೆ ಇಲ್ಲ. ಮತ್ತೆ ಯಾವುದಕ್ಕೆ ಕಾರಣಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ.
ಈಗೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಶಾಸ್ತ್ರ ಅಲ್ಲ, ಇವತ್ತು ಕಾಂಪ್ರಮೈಸ್ ಮಾಡಿಕೊಂಡೇ ಕೆಟ್ಟೋಗಿರೋದು. ಒಂದು ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಕಡೆಗೆ ಎಲ್ಲಿ ಬರ್ತದ ತತ್ವನೇ ಹೊರಟೋಯ್ತು ಕೊನೆಗೆ. ಆ ರೀತಿ ಆಗಿ ಒಂದು ಸ್ಟೇಜ್ವರೆಗೂ ಮಾಡ್ಕೋಬೋದು, ತಪ್ಪಲ್ಲ. ಟೂ ಮಚ್ ಮಾಡಿದರೆ ಹೇಳಿದ್ನೆಲ್ಲ ಪೆನ್ ತಂದೆಲ್ಲ ಕೊಡ್ಬೋದು, ಪೇಪರ್ ತಂದೆಲ್ಲ ಕೊಡ್ಬೋದು, ಏನೋ ಕೇಳ್ದಾಗ ಕೊಡ್ಬೋದು, ಓದ್ಕೊಬೋದಿಲ್ಲ ಪುಸ್ತಕ ಕೊಡಿ ಅಂದರೆ ಹೊಟ್ಟೆ ಲಾಸ್ಟ್. ಅದಕ್ಕಿಂತ ಹೆಚ್ಚು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ಕೊಳ್ಳೋದೇ ಮಾಡ್ಕೋಬೇಕಾಗತ್ತೆ, ತಪ್ಪಲ್ಲ. ಆದರೆ ಅದಕ್ಕೆ ಲಿಮಿಟ್ ಇದೆ ಮಾಡ್ಕೋಬೇಕಾದ್ರೆ. ಬೇಸಿಕ್ ಪ್ರಿನ್ಸಿಪಲ್ಲೇ ಬಿಡೋದಾದರೆ ಕಾಂಪ್ರಮೈಸ್ಗೆ ಅರ್ಥ ಇಲ್ಲ. ಬೇಸಿಕ್ ಪ್ರಿನ್ಸಿಪಲ್ ಬಿಡೋಕ್ಕೆ ಸಾಧ್ಯ ಇಲ್ಲ. ಇದಮೇ ಕೆಲವು ಪ್ರಾಯಶ್ಚಿತ್ತ ಇದೆ, ಅದು ಮಾಡಿಕೊಂಡ್ರೆ ಒಪ್ಪಿಟ್ಕೊಂಡು. ಕೆಲವು ಪ್ರಾಯಶ್ಚಿತ್ತನೇ ಇಲ್ಲ, ಅವಾಗ ಏನು ಮಾಡಬೇಕಾಗ? ಉದಾಹರಣೆ ಲೇಟಾಗಿ ಲೇಟ್ ಫೀ ಕೊಟ್ಟು ತಗೊಳ್ತಾರೆ, ಅದಕ್ಕೊಂದು ಟೈಮ್ ಇರುತ್ತೆ, ಅದು ದಾಟಿದ ಮೇಲೆ ಇಲ್ಲ. ಮತ್ತು ಎಲ್ಲ ಪ್ರತಿಯೊಂದಕ್ಕೂ ಅರ್ಥ ಇದೆ. ಎಷ್ಟು ನಮಗೆ ಕನ್ಸಿಡರೇಷನ್ ಇರುತ್ತೆ, ಜೊತೆಗೆ ಇನ್ನೇನು ಇಟ್ಟಿರ್ತಾರೆ ಅದರೊಳಗೆ. ಒಂದು ಕಡೆ ಎಂಡಾಗದೆ ಹೋದರೆ ಅದಕ್ಕೆ ಮಹತ್ವನೇ ಇಲ್ಲ. ಕೇಳಿದ್ದಕ್ಕೆಲ್ಲ ಒಂದು ಯಾವ ನಿಯಮ ಇರಬೇಕು ಯಾವಾಗಲೂ. ಅದೆಲ್ಲ ಒಪ್ಪೋದಾದರೆ ಧ್ಯೇಯೋ ನಾರಾಯಣ ಸ್ಥಾನ, ಉಳಿಯೋದೇನೋ ನಾರಾಯಣ ಒಬ್ಬನೇ ಧ್ಯೇಯನಾಗಿದ್ದಾನೆ. ಸ್ಮರ್ತವ್ಯ ಸತತಂ ವಿಷ್ಣು. ಇವತ್ತು ತಮಾಷೆ ನಮ್ಮ ಎಲ್ಲ ಕಡೆ ಏನಾಗಿದೆ, ನವಗ್ರಹ ಪೂಜೆ ಮಾಡಲಿ ಕೃಷ್ಣಾರ್ಪಣ, ಯಾವುದೇ ಪೂಜೆ ಮಾಡಲಿ ಕೃಷ್ಣಾರ್ಪಣ, ಯಾರು ಮನೆ ಬ್ರಾಹ್ಮಣ ಪೂಜೆ ಮಾಡಿದ ಕೃಷ್ಣಾರ್ಪಣ, ದಾನ ಕೊಟ್ಟ ಕೃಷ್ಣಾರ್ಪಣ, ಸದಾ ಯಾವುದೇ ಕೆಲಸ ಮಾಡಿ ಪಿತೃ ಕಾರ್ಯ ಮಾಡಲಿ ಕೃಷ್ಣಾರ್ಪಣ, ಮತ್ತು ದೇವ ಕಾರ್ಯ ಕೃಷ್ಣಾರ್ಪಣ, ಇವೆಲ್ಲದೂ ಕೃಷ್ಣಾರ್ಪಣೆ. ಅದಕ್ಕೆ ಸದಾ ಅಂತ ಹೇಳಿದ್ದರಿಂದ ಉಳಿದವರಿಗೆಲ್ಲ ಹಾಗಲ್ಲ, ಸ್ಟೇಜಲ್ಲಿ ಅಷ್ಟೇ. ಅದು ಕೂಡ ಒಳಗೆ ದೇವರ ಚಿಂತನೆ ಮಾಡಲೇಬೇಕು, ಪ್ರತ್ಯೇಕ ಮಾಡೋಂಗಿಲ್ಲವೇ ಇಲ್ಲ. ಇದು ದೇವರ ಮಹಿಮೆಯನ್ನು ಹೇಳ್ತಕ್ಕಂಥ ಮಾತು. ಧ್ಯೇಯೋ ನಾರಾಯಣ ಸದಾ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುತಿತ್. ಇವೆಲ್ಲ ಮಹಾಭಾರತದ ವಾಕ್ಯಗಳೇ. ಇದು ಮಹಾಭಾರತ ಎಲ್ಲ ಸಿಗುತ್ತೆ ಇವತ್ತು ಕೂಡ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುತಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಮತ್ತಿನ್ನೊಂದು ಮಾತು ಹೇಳ್ತಾರೆ, ಸ್ಮರ್ತವ್ಯ ಸತತಂ ವಿಷ್ಣು. ಸ್ಮರ್ತವ್ಯ ಸತತಂ ವಿಷ್ಣು, ಸದಾ ಅಂತಿದೆ, ಸತತಂ ಇದೆ. ಮತ್ತು ವಿಷ್ಣುವನ್ನು ಏನು ಮಾಡಬೇಕು ಯಾವಾಗಲೂ? ಈ ಶಿವಮಂತ್ರ ನಮಃ ಶಿವಾಯ ಮಂತ್ರ ಹೇಳಬೇಕು. ಕಡೆ ಹೇಳಬೇಕಾದ್ರೆ ರುದ್ರಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ, ನರಸಿಂಹದೇವರು ಸಂಕಟ ಹೇಳಲೇಬೇಕಾದ್ರೆ. ಇಲ್ಲಿ ಹೋದ್ರೆ ರುದ್ರದೇವರು ಪ್ರೀತರಾಗೋದೇ ಇಲ್ಲ, ತೊಗೊಳ್ಳೋದೇ ಇಲ್ಲ. ಅದಕ್ಕೆ ಸದಾ ಅಂತ ಹೇಳಿದ್ರಿಂದ ಯಾವುದೇ ಮಂತ್ರ ಹೇಳಬೇಕಾದ್ರೂ, ಯಾವುದೇ ವಿಷ್ಣು ಮಂತ್ರ ಹೇಳಬೇಕಾದ್ರೂ ಕೂಡ ಏನು ಮಾಡಬೇಕು? ಅದಕ್ಕೆ ದ್ವೇಷಗಳನ್ನು ಹೊಡಿತಾ ಇದ್ದಾನೆ ಆಗಲೂ ವಿಷ್ಣು ಸ್ಮರಣೆ ಮಾಡಬೇಕು. ಯಾತಕ್ಕೆ? ವಿಷ್ಣು ಪ್ರೀತ್ಯರ್ಥವಾಗಿ ದ್ವೇಷ ಮಾಡ್ತಿರೋದು. ದುಶ್ಯಾಸನ ಎದೆ ಬಗೋದು ಭೀಮಸೇನದೇವರು ಮಾಡಿದ್ದೇನು? ಸಮನ್ಯು ಸೂಕ್ತಂಚ ದದರ್ಶ್ಯ ಭಕ್ತ್ಯ. ಮನ್ಯು ಸೂಕ್ತವನ್ನು ಭಾಷಣ ಮಾಡ್ತಾ ಇದ್ದಾರೆ. ಅದು ಸದಾ ಅಂತ ಹೇಳಿದ್ದಾರೆ. ವಿಹಿತವಾದ ಕೆಲಸವನ್ನು ಮಾಡಿದ, ಕೃಷ್ಣಾರ್ಪಣ ವಸ್ತು. ನಿಷಿದ್ಧವಾದ ಕೆಲಸ ಬಿಟ್ಟಿದ್ದಕ್ಕೂ ಕೃಷ್ಣಾರ್ಪಣ ಬಂತು. ಅರ್ಥ ಆಯ್ತಾ? ಮಾಡಿ ಅಲ್ಲ, ಮತ್ತೆ ಎರಡನ್ನೂ ದೇವ್ರ ಸ್ಮರಣೆ ಮಾಡಿ ಅಂದರೆ ಎರಡನ್ನೂ ಒಂದೇ ರೀತಿ ಮಾಡೋದಾದರೆ ನಿಷಿದ್ಧ ಕೆಲಸಕ್ಕೆ ಅರ್ಥನೇ ಇಲ್ಲ. ವಿಹಿತ ಕೆಲಸಗಳನ್ನು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮಾಡ್ತೇನೆ ಅಂತ ಮಾಡಬೇಕು. ನಿಷಿದ್ಧ ಕೆಲಸಗಳನ್ನು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಬಿಡ್ತೇನೆ ಅಂತ ಬಿಡಬೇಕು. ಕೆಲವಿಗೆ ಇದು ಯಾಕೆ ತೊಗೊಳೋದು, ಏಕಾಸಿ ಯಾಕೆ ತೊಗೊಳೋದಿಲ್ಲ? ವಿಷ್ಣು ಪ್ರೀತ್ಯರ್ಥ ತೊಗೊಳೋದಿಲ್ಲ ಅಷ್ಟೇ. ನಿಮಗೆ ಹಾಲು ಸೇರೋದಿಲ್ಲ, ಹಾಲು ಸೇರುತ್ತೆ, ಇವತ್ತು ತೊಗೊಳೋದಿಲ್ಲ. ಯಾಕೆ? ವಿಷ್ಣು ಪ್ರೀತ್ಯರ್ಥ. ಈರುಳ್ಳಿ ಸೇರೋದು ಎಲ್ಲೂ ತಿನ್ನೋದಿಲ್ಲ, ಅದಕ್ಕೆ ವಿಷ್ಣು ಪ್ರೀತ್ಯರ್ಥ ಅದು ಕೂಡ. ಹಾಲು ಇವತ್ತು ಕುಡಿಬೇಡ ಅಂತ ಹೇಳಿದ್ರೆ ಉಳಿದು ಯಾವಾಗಲೂ ತಿನ್ನಬೇಡ ಅಂತ ಹೇಳಿದ್ದಾರೆ. ವ್ರತದ ಕಾಲಕ್ಕೆ ಹಾಲು ಬರೋದಿಲ್ಲ, ಆವಾಗ ಬಿಡ್ತೇನೆ. ವಿಷ್ಣು ಪ್ರೀತ್ಯರ್ಥ ಬಿಡ್ತೇನೆ. ಸಂಕಲ್ಪನೇ ಇದೆ. ವ್ರತ ಸಂಕಲ್ಪ ಮಾಡಬೇಕಾದ್ರೆ ನಾವು ಮೂರನೇ ವ್ರತಕ್ಕೆ ಏನಂತ ಹೇಳಬೇಕಾಗ, ಕ್ಷೀರವನ್ನು ಬಿಡ್ತೇನೆ ಒಂದು ತಿಂಗಳು. ಯಾತಕ್ಕೋಸ್ಕರ? ವಿಷ್ಣು ಪ್ರೀತ್ಯರ್ಥ ಬಿಡ್ತೇವೆ. ಅರ್ಥ ಆಯ್ತಾ? ಸೊ ನಿಷೇಧವನ್ನು ಬಿಡಬೇಕಾದ್ರೂ ವಿಷ್ಣು ಪ್ರೀತ್ಯರ್ಥ, ವಿಹಿತವನ್ನು ಮಾಡಬೇಕಾದ್ರೂ ಕೂಡ ವಿಷ್ಣು ಪ್ರೀತ್ಯರ್ಥ. ಎಲ್ಲ ಅರ್ಥ ಮಾಡಿಕೊಂಡ್ರೆ ಸತತಂ ಸದಾ ಮಾತುಗಳಿಗೆ ಸ್ವಾರಸ್ಯ ಇರೋಂತ ಗೊತ್ತಾಗುತ್ತೆ. ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್. ಆಮೇಲೆ ವಿಸ್ಮರ್ತವ್ಯ ನ ಜಾತಚಿತ್ ಅಂದ್ರೇನು? ಅದು ಅವ್ಯಯ. ಈವನ್ ಅಟ್ ಒನ್ಸ್, ಯಾವ ಕಾಲಕ್ಕೂ ಏನು ಮಾಡಿಕೊಡೋದು? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಎಲ್ಲಿದೆ ಅದು? ಭಗವದ್ಗೀತೆ. ಎಂದೂ ಕೂಡ ಯಾವುದೇ ಕರ್ಮ ಮಾಡದೆ ಕೊಡಲಿಕ್ಕೆ ಅವನಿಗೂ ಸಾಧ್ಯ ಇಲ್ಲ. ಏನಾದ್ರು ಏನು ಮಾಡ್ತೀರಿ? ಸುಮ್ಮನೆ ಕೂತ್ರೆ ಏನು ಮಾಡ್ತೀರಿ ಅಂತಾನೆ. ಏನು ಮಾಡ್ಬೇಕು ಅದಕ್ಕೆ? ಸುಮ್ಮನೆ ಕೂತಿರೋದು ಕರ್ಮ. ಸುಮ್ಮನೆ ಕೂತಿದ್ದೇವಲ್ಲ, ಕೂತಿರೋದೇನದ? ಇಲ್ಲಿ ಕೂಡ್ಲಕ್ಕೆ ಬರೋದಿಲ್ಲ ಅನ್ನೋದಿಲ್ಲಾಗ ಅದು ಕರ್ಮ ಅಂತ ಆಯ್ತಲ್ಲ. ಆ ಮಾಡೋಕ್ಕೆ ಬರೋದಿಲ್ಲ ಅಂತ ಆಯ್ತಲ್ಲ. ಮಲಗಿದ್ದೇನೆ, ಅದು ಕೂಡ ಅಷ್ಟೇ. ಏನೂ ಮಾಡೋದಿಲ್ಲ ಅಂತೇಳಿ ಅದು ಒಂದು ಕರ್ಮನೇ. ಏನು ಮಾಡೋದಿಲ್ಲ ಅದು ಒಂದು. ಇದು ಅರ್ಥ ಮಾಡಿಕೊಂಡ್ರೆ ಕರ್ಮವನ್ನು ಮಾಡದೆ, ಏನಾದರೂ ಒಂದು ಕರ್ಮ ಮಾಡದೇನೆ ಕೂಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ. ನ ಜಾತುಚಿತ್. ಜಾತುಚಿತ್ ಅವ್ಯಯದ ಅರ್ಥ ಹೇಳಿದ್ದಲ್ಲಿ ಇಲ್ಲಿ ಹೇಳ್ತಾರೆ. ಜಾತುಚಿತ್ ವಿಸ್ಮರ್ತವ್ಯ ನ. ಯಾವ ಕಾರಣಕ್ಕೂ ದೇವರನ್ನು ಏನು ಮಾಡಿಕೊಡೋದು? ಮರಿಕೊಡೋದು. ಯಾವ ಕಾರಣಕ್ಕೂ ದೇವರನ್ನು ಮರಿಕೊಡೋದು. ಮತ್ತು ಪ್ರತಿ ಕಾರಣಕ್ಕೂ ಸ್ಮರ್ತವ್ಯ ಸತತಂ, ಸದಾ ಸ್ಮರಣೆ ಮಾಡಲೇಬೇಕು. ಇದು ಈ ಮಾತನ್ನು ಯಾರಿಗೂ ಹೇಳಿಲ್ಲ. ಮತ್ತು ಉಳಿದವ್ರ ಬಗ್ಗೆ ಎಲ್ಲರಿಗೂ ಈ ಮಾತು ಹೇಳೋದಿಲ್ಲ, ಆಯಾ ಕಾಲಕ್ಕೆ ಮಾತ್ರ. ಆದರೆ ಪ್ರತಿಯೊಂದು ಕಾರ್ಯದಲ್ಲೂ ವಿಷ್ಣು ಸ್ಮರಣೆ ಆಗಲೇಬೇಕು.
ಯಾವ ಕಾರ್ಯ ಮಾಡಬೇಕಾದ್ರೆ ವಿಷ್ಣು ಸ್ಮರಣೆ ಮಾಡದೆ ಹೋದರೆ ಅದಕ್ಕೇನಾಗತ್ತಾಗ ಮಹತ್ವ ಹೋಗ್ಬಿಡ್ತು ಇಮ್ಮಿಡಿಯೇಟಾಗಿ ಬರೋದು. ಎಲ್ಲ ಅಡ್ರೆಸ್ ಬರೆದೇ ಹೋದರೆ ಆಗ ಹಾಗೆ ಬರ್ತೀನಿ ಅಂತ ಅಡ್ರೆಸ್ ಬರದೆ, ಬರೋದಿಲ್ಲ ಅಂತ ಅಡ್ರೆಸ್ ಯಾಕೆ ಬರೀಬೇಕು ಅಂದರೆ, ಬರೋದಿಲ್ಲ ಅಂತ ಗೊತ್ತಾಗಲಿ ಏನಾಗಬೇಕು ಲೆಟ್ರನ್ನ ಅಡ್ರೆಸ್ ಬರೋದೇ ಹಾಕಬೇಕೆ ಹೊರತು ಅಡ್ರೆಸ್ ಬರೆದೇ ಇದಕ್ಕೆ ಅಡ್ರೆಸ್ ಬರೋದು ಹಾಕ್ತಾರೆ, ಇದಕ್ಕೆ ಅಡ್ರೆಸ್ ಬರೋದು ಹಾಕೋದಿಲ್ಲ ಅಲ್ಲ. ಎಲ್ಲದು ಶುಭ ಕಾರ್ಯ ತಿಳಿಸಿದ್ರು ಅಡ್ರೆಸ್ ಬರದೇ ಹಾಕಬೇಕು, ಅಶುಭ ಕಾರ್ಯ ತಿಳಿಸಿದ್ರು ಹಾಕಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯುಹು ಏತಯೋರೇವ ಕಿಂಕರಃ. ಇದರೊಳಗೆ ಸೂತಕಾದಿಗಳು ಬಂದ ಕಾಲಕ್ಕೆ ಇನ್ಯಾರಿಗೂ ಸ್ಮರಣೆ ಇಲ್ಲೇ ಇಲ್ಲ, ವಿಷ್ಣು ಸ್ಮರಣೆ ಬಂದೇ ಮಾಡಬೇಕಂತ. ಸೂತಕಾದಿಗಳು ಬಂದ ಕಾಲಕ್ಕೆ ಕೃಷ್ಣ ಕೃಷ್ಣ ಅಲ್ಲ ಬ್ಯಾನೇ ಇಲ್ಲ, ಅದಕ್ಕೆ ಯಾವ ಕಾಲಕ್ಕೂ ಹೇಳ್ಬೋದು, ಅದು ನಿಯಮನೇ ಇಲ್ಲ. ಮಲಗಬೇಕಾದ್ರೆ ನಿದ್ದೆಯಲ್ಲಿ ಎಚ್ಚರ ಆಯಿತು, ಆ ರೀತಿ ಉಳಿದವರೆಲ್ಲ ಸ್ಮರಣೆ ಮಾಡೋಂಗಿಲ್ಲ. ಹಾಗೆಲ್ಲ ಕೂಡ ಹೇಗೆ ಮಾಡಬೇಕು ಅವ್ರನ್ನ ಒಂದು ವಿಧಿವಿಧಾನ ಅಂತಿದೆ, ಆ ಕಾಲಕ್ಕೆ ಮಾತ್ರ ಮಾಡಬೇಕು. ವಿಷ್ಣು ಸ್ಮರಣೆ ಹಾಗಲ್ಲ, ಪ್ರತಿ ಕಾಲದಲ್ಲೂ ಮಾಡಬೇಕು. ವಿಷ್ಣುವಾದ ಸರ್ತೆ ಏನಂತ ಹೇಳ್ತಾ ಇದ್ದಾರೆ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಏನಂತಾಯ್ತಲ್ಲಿ ಹರಿಸ್ಮರಣೆ ಮಾಡ್ತಾನೆ ಹೇಳಬೇಕು. ಕೃತ್ವಾ ಸಮುತ್ಥಾಯ ಶೌಚಂ ಕೃತ್ವಾ ಯಥಾವಿಧಿ, ಶೌಚಕ್ಕೆ ಹೋಗ್ತಾನೆ, ಅದಕ್ಕೂ ವಿಷ್ಣು ಪ್ರೀತ್ಯರ್ಥವಾದ ಕೆಲಸ. ಮತ್ತೆ ಹೇಗೆ ದೇಹ ಶುದ್ಧಿಯಾಗಬೇಕು, ಒಂದು ಪೂಜಾದಿಗಳನ್ನು ಮಾಡಬೇಕು, ಅರ್ಥ ಆಯ್ತಾ? ಈಗ ಮೇಂಟೆನೆನ್ಸ್ ಮಾಡೋದು ಕೂಡ ಏನದು ಆಫೀಸ್ ಡ್ಯೂಟಿ ಅದು ಒಂದು. ಅದಕ್ಕೆ ಆಚಮನ ಮಾಡಿದ್ರು, ಮತ್ತೆ ಅದಕ್ಕೇನು ಮಾಡಬೇಕು, ವಿಷ್ಣು ಸ್ಮರಣೆ. ಸ್ನಾನ ಮಾಡ್ದ ನಾವು ವಿಷ್ಣು ಸ್ಮರಣೆ ಮಾಡಬೇಕು, ಅವು ಗಾಯತ್ರಿ ಹೇಳಿದ ವಿಷ್ಣು ಸ್ಮರಣೆ ಮಾಡಬೇಕು, ನಾರಾಯಣ ಮಂತ್ರ ವಿಷ್ಣು ಸ್ಮರಣೆ ಮಾಡಬೇಕು. ಆಮೇಲೆ ಊಟ ಕೂತ್ಕೊಂಡೆ ಆಗಲೂ ಕೂಡ ಭುಂಜೀತ ಹೃದ್ಗತಂ ವಿಷ್ಣು ಸ್ಮರಣ ತದ್ಗತ ಮಾನಸಃ, ಹೊರಡು ಸ್ಮರಣೆ ಮಾಡಿಕೊಂಡೆ ಧ್ಯಾನ ಮಾಡಬೇಕು. ಆಮೇಲೆ ಮಲಗಬೇಕಾದ್ರೆ ಏನು ಮಾಡಬೇಕು, ಸ್ವಪೇ ಧ್ಯಾಯನ್ ಜನಾರ್ದನ, ದೇವ್ರ ಸ್ಮರಣೆ ಜನಾರ್ದ ಸ್ಮರಣೆ ಮಾಡ್ಕೊಂಡು ಮಲಗಬೇಕು. ಸ್ಮೃತ್ವಾಯಿಂದ ಹಿಡಿದು ಸ್ವಪೇತ್ವರಿಗೂ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಹೇಳಬೇಕಾದ್ರೆ ವಿಷ್ಣು ಸ್ಮರಣೆ, ಥ್ರೋಟ್ ವಿಷ್ಣು ಸ್ಮರಣೆ, ಕೊನೆ ಮಲಗಬೇಕಾದ್ರೆ ಮತ್ತೆ ವಿಷ್ಣು ಸ್ಮರಣೆ. ಆಚೆ ಶುರು ಮಾಡ್ತಾರೆ, ಸಂಧ್ಯಾವಂದನೆ ಮಾಡಬೇಕು, ವಿಷ್ಣು ಸ್ಮರಣೆ ಅದು. ಕೃಷ್ಣಾರ್ಪಣ ಮತ್ತೆ ಅದು ವಿಷ್ಣು ಸ್ಮರಣೆ. ಮತ್ತೆ ಮಂತ್ರ ಸರ್ವಣ ಲೋಪರಾಶ್ಚಿತ್ತ ಅರ್ಥಂ, ಅದಕ್ಕೆ ಬೇರೆ ದೇವತೆಗಳು ಹೇಳಿಲ್ಲ, ಅಚ್ಯುತಾನಂತ ಗೋವಿಂದನೇ ಹೇಳಬೇಕು. ಮಾಡಿದ್ದು ಗಣೇಶನ ಪೂಜೆ, ಕೊನೆಗೆ ಮಧ್ಯೆ ಮಂತ್ರ ಸರ್ವಣ ಲೋಪರಾಶ್ಚಿತ್ತ ಯಾವ ಸ್ಮರಣೆ ಮಾಡಬೇಕು, ಗಣೇಶಾಯ ನಮಃ ಅಲ್ಲ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಧಿ ಮಹತ್ವ ಇದೆ. ಈ ರೀತಿ ಎಲ್ಲೂ ಕೂಡ ಬೇರೆಯವ ಸ್ಮರಣೆ ಹೇಳಿಲ್ಲ, ವಿಷ್ಣು ಸ್ಮರಣೆ ಹೇಳದೆ ಇಲ್ಲ ಅಂದಮೇಲೆ ವಿಷ್ಣುವೇ ಸರ್ವೋತ್ತಮ. ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿಧಿ. ಅಂಥದ್ದು ಒಂದಿದೆ ನಮಗೀಗ, ಏನೇ ಕೆಲಸ ಉಸಿರಾಟ ಎಲ್ಲ ಕೆಲಸಕ್ಕೂ ಮಾಡ್ತೀವಿ ನಾವೀಗ. ಮಲಗಿದಾಗಲೂ ಉಸಿರಾಟ ಮಾಡ್ತೀವಿ, ಹೇಳ್ಬೇಕಾದ್ರೆ ಮಾತಾಡಬೇಕಾದ್ರೆ ಕೂಡ ಏನು ಮಾಡ್ತೇವೆ, ಉಸಿರಾಟ ಇದೆ. ಮಲಗಿದಾಗ ಉಸಿರಾಟ ಇದೆ, ಮಾತಾಡಬೇಕಾದ್ರೆ ಇದೆ, ಬೈಬೇಕಾದ್ರೆ ಇದೆ, ಅಳಬೇಕಾದ್ರೆ ಇದೆ. ಉಸಿರಾಟ ಹೇಗೆ ಕಾಮನ್ನೋ ಪ್ರಾಣಸ್ಯ ಪ್ರಾಣ ವಿಷ್ಣು, ಬಿಡೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಮಾಡಲೇಬೇಕು. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕಾರ. ಇನ್ನು ಎಷ್ಟೋ ವಿಧಿಗಳಿದೆ, ಎಷ್ಟೋ ನಿಷೇಧಗಳಿದೆ. ವಿಧಿಗಳಲ್ಲೆಲ್ಲ ಏನೋ ಸ್ಮರ್ತವ್ಯ ಸತತಂ ವಿಷ್ಣು ವಿಧಿ, ಎಲ್ಲ ವಿಧಿಗಿಂತ ಬಹಳ ದೊಡ್ಡ ವಿಧಿ ಇದು. ವಿಧಿಗಳಲ್ಲಿ ವಿಧಿ ದೊಡ್ಡ ಯಾವುದು ಅಂದರೆ ವಿಷ್ಣು ಸದಾ ಸ್ಮರ್ತವ್ಯ. ನಿಷೇಧದಲ್ಲಿ ಯಾವುದು ದೊಡ್ಡದು ಅಂದರೆ ವಿಷ್ಣುವನ್ನು ಎಂದೂ ಮರಿಕೂಡ್ದು. ಈರುಳ್ಳಿ ತಿನ್ನಲಿಲ್ಲ ಅವನು, ನಾವೇದು ಭಾರಿ ದೊಡ್ಡ ಭಾಷೆ ಅಂದ್ಕೊಂಡು ಕೊಟ್ಟಿಗೆ ಕೂತಿದ್ದಾರೆ. ಆಮೇಲೆ ಅವನು ಈರುಳ್ಳಿ ನಂಗೆ ಸೇರೋದಿಲ್ಲ ತಿನ್ನಲಿಲ್ಲ ಅಂತ ಹೇಳಿದೆ ಅಷ್ಟೇ. ಅವನು ನಾನು ಐ ಡೋಂಟ್ ಲೈಕ್ ಇಟ್ ತಿನ್ನಲಿಲ್ಲ, ವಿಷ್ಣು ಸ್ಮರಣೆ ಅಂತ ಹೇಳಿಲ್ಲ ಅವನು. ಯಾತಕ್ಕೋಸ್ಕರ ಈರುಳ್ಳಿ ತಿನ್ನಲಿಲ್ಲ, ವಿಷ್ಣು ಸ್ಮರಣೆ ಪ್ರೀತಿಗೋಸ್ಕರ ತಿನ್ನಲಿಲ್ಲ ಅಂತ ಹೇಳಿಲ್ಲ, ನಂಗೆ ಸೇರೋದಿಲ್ಲ ತಿನ್ನಲಿಲ್ಲ ಅಷ್ಟೇ. ಆಮೇಲೆ ಕುಡ್ಕೋತ ಕೂತಿದ್ದಾರೆ ಹೆಂಡ ಕುಡಿಯೋದು ದೊಡ್ಡದೋ ಇದು ದೊಡ್ಡದೋ, ಇನ್ನೂ ಕೆಟ್ಟ ಕೆಲಸ ಅದು. ಇದೆ ಐ ಲೈಕ್ ಇಟ್ ಅಂತ, ಅದಕ್ಕೆ ಐ ಲೈಕ್ ಇಟ್. ವಿಷ್ಣು ಬ್ಯಾನ್ ಮಾಡಿರಲಿ, ಐ ಲೈಕ್ ಇಟ್ ಅಂತ. ಇವತ್ತು ಆಫೀಸ್ನಲ್ಲಿ ಎಷ್ಟೋ ಇದೆ, ಒಂದು 10 ರೂಪಾಯಿ ಜಾಸ್ತಿ ಕೊಡಬೇಕು, ಕೊಡೋಕ್ಕೆ ಬರಲ್ಲ ಅವನು. 10 ಲಕ್ಷದ ಚೆಕ್ ಕೊಟ್ಟಿದ್ರು, 10 ಲಕ್ಷದ 1 ರೂಪಾಯಿ ಕೊಡೋಂಗಿಲ್ಲ ಕ್ಯಾಶಿಯರ್ ಅವರು. ಕೊಟ್ಟು ಏನಾಗುತ್ತೆ ಅಲ್ಲಿಗೆ ಯಥಾ ಪ್ರಕಾರ ಹಳೆ ಬರೋ ಮುಗೀತು. ಹೆಚ್ಚು ಒಂದು ರೈಟ್ ಆಫ್ಟರ್ ಆಲ್ 1 ರೂಪಾಯಿ ಎಲ್ಲ ಅದಕ್ಕೆ. 10 ಲಕ್ಷ ಕೊಡೋಕೆ ಬಹಳ ದೊಡ್ಡದ ಇದು, ಆ ರೈಟ್ ಇಲ್ಲೇ ಇಲ್ಲ ಅವ್ರಿಗೆ. ಮತ್ತೆ ಯಾರು ಹೇಳ್ಬೇಕಂತ ಮತ್ತೆ ಸಿಸ್ಟಮೇಟಿಕ್ ಬರೋ ಪ್ರೊಸೀಜರು, ಆ ಚೆಕ್ ಅದೇ ಇರಬೇಕು, ಇದಿರಬೇಕು, ಬೇರೆ ಅವ್ರು ಆಕ್ಸೆಪ್ಟ್ ಮಾಡಬೇಕು. ಮತ್ತೆ ಅದನ್ನು ಪ್ರತಿಯೊಂದು ಕೂಡ ಎಷ್ಟು ತಮಾಷೆ ಇದ್ದರೆ ನಮಗೆ ಸಣ್ಣದು ದೊಡ್ಡದು ಗೊತ್ತಾಗುತ್ತೆ. ನಿಷೇಧದಲ್ಲಿ ಅತಿ ಚಿಕ್ಕ ತಪ್ಪು ಕೂಡ ಏನದು ಲ್ಯಾಪ್ಸೆ. ಅದು ವಿಧಿ ಹೇಗೋ ನಿಷೇಧ ಕೂಡ ಹಾಗೇ ಇರಬೇಕು. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಏತಯೋರೇವ ಕಿಂಕರಾಹ ಅಂದ್ರೇನು, ಅತಿ ಶ್ರೇಷ್ಠ ಯಾವುದು, ವಿಷ್ಣು ಸ್ಮರಣೆ. ಉಳಿದ ಸಂಧ್ಯಾವಂದನೆ ಪೂಜೆ ಮಾಡೋಲ್ಲ, ಯಾವುದಕ್ಕದು ಸ್ಮರಣೆ ಇದ್ದರೆ. ವಿಷ್ಣು ಭಕ್ತಿನ ಸಂಧ್ಯಾವಂದನೆ ಏನು ಮಾಡ್ತಾನೆ ಮತ್ತೆ ಮಾಡಿ ಉಪಯೋಗ ಏನು, ಕೊನೆ ಪಕ್ಷ ವಿಷ್ಣು ಭಕ್ತಿನೇ ಇಲ್ಲ, ಸಂಧ್ಯಾವಂದನೆ ಮಾಡಿ ಏನು ಮೀನಿಂಗ್ ಇದೆ ಅದಕ್ಕೆ? ಯಜ್ಞ ಮಾಡಿ ಏನು ಅರ್ಥ ಇದೆ? ಯಜ್ಞ ಮಾಡಿ ಅರ್ಥನೇ ಇಲ್ಲ. ಯಾವಾಗ ಅರ್ಥ ಬರೋದು, ಯಾವಾಗ ಅದು ವಿಷ್ಣು ಸ್ಮರಣೆ ಇದ್ದರೆ, ಎಲ್ಲರೂ ಯಜ್ಞಕ್ಕೆ ಅರ್ಥ ಇಲ್ಲ.
ಇದು ತಿಳ್ಕೊಂಡಾಗ ಅದು ಕಿಂಕರ, ಅದು ರಾಜಧರ್ಮ ಯಾವುದು? ರಾಜಧರ್ಮ ಅಂದ್ರೇನು? ಸರ್ವಶ್ರೇಷ್ಠವಾದ ಧರ್ಮ ಯಾವುದು? ವಿಷ್ಣು ಸ್ಮರಣೆ. ಕಿಂಕರ ಉಳಿದ ಎಲ್ಲ ಕಾರ್ಯಗಳು ಏನೋ ಅದಕ್ಕೆ ದೇ ಫಾಲೋ ಇಟ್, ಅದು ಫಾಲೋ ಮಾಡಬೇಕೆ ಹೊರತು ಅದು ಇಲ್ಲೇ ಇಲ್ಲ. ಇವತ್ತು ಫಸ್ಟ್ ಕ್ಲಾಸ್ ಸ್ನಾನ ಮಾಡ್ದೆ, ಎರ್ಕೊಂಡು ಎಲ್ಲ ಮಾಡಿ ಕೂತ್ಕೊಂಡ, ಕಾಫಿ ಕುಡಿದ ಕೂತ್ಕೊಂಡು, ಪೂಜೆ ಎಲ್ಲ ಗೀಜೆ ಇಲ್ಲ ನೋಡಿ. ಸ್ನಾನ ಏನಾಯ್ತು ಈಗ? ಸ್ನಾನ ಕೌಂಟ್ ಆಗಲಿಲ್ಲ. ಯಾತಕ್ಕೆ ಕೌಂಟ್ ಆಗಲಿಲ್ಲ? ಸ್ನಾನದ ಪರ್ಪಸ್ ಏನಿತ್ತು? ಸಂಧ್ಯಾ ಒಂದೇ ಪೂಜೆ ಅದು ಮಾಡಲೇ ಇಲ್ಲ. ಇವತ್ತು 90% ಅದೇ ಮಾಡೋದು. ಮಾಡ್ಕೊಂಡು ಅದು ಕೆಲವೊಂದು ಕೋಟ್ ಹಾಕೊಂಡು ಟೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಯಾರು ಬರೋದಿಲ್ಲೇ ಏನಿಲ್ಲ, ಕೂತ್ಕೊಂಡ್ಬಿಟ್ರೆ ಬೋದು ಅದು ಕೆಲಸ ಸೇರುವ. ಯಾರು ಬಂದರೆ ಬರಲಿ ಅಂತ, ಅಕಸ್ಮಾತ್ ಬಂದರೆ ಅಂತ ಆ ಥರ ಆಫೀಸ್ ರಸ್ತೆಯಲ್ಲಿ ಕೂತ್ಬಿಟ್ಟಿರ್ತಾರೆ. ರಿಟೈರ್ ಆದಲ್ಲೂ ಕೂಡ ಆಫೀಸೇ ಇಲ್ಲ ಅವತ್ತು, ಯಾರು ಕರೆಯಕ್ಕೂ ಬರೋದಿಲ್ಲ. ನಾನು ಅದು ತುಂಬ ಜನ ನೋಡಿದ್ದೀನಿ. ಅದೊಂದು ಖುಷಿ, ಫೀಲ್ ಥರ ಎಂಜಾಯ್ಮೆಂಟ್ ಅದು ಅವರಿಗೆ. ಅದೆಲ್ಲ ಅರ್ಥ ಇಲ್ಲ ಅದರೊಳಗೆ. ಯಾವಾಗ ಬರೋದದು? ಯಾವಾಗ ಬರುತ್ತೆ ಮಹತ್ವ? ಮನೆಯಲ್ಲೇ ಅಷ್ಟೇ ಸಿಟ್ಟೋದು ಬಿಡುತ್ತೆ. ಬೇಗ ಎದ್ರು, ಪಾಪ ಅಡುಗೆ ಮಾಡಿದ್ರು, ಎಲ್ಲ ಮಾಡಿದರು, ಆಫೀಸ್ಗೆ ಹೋಗ್ಲಿಕ್ಕೆ ಮೊದಲೇ ಹೇಳ್ಬಾರ್ದು. ಇಷ್ಟು ಯಾಕೆ ಕಷ್ಟಪಡ್ತಿದ್ದೆ ಅಂತ ಹೇಳ್ತಾರೆ. ಮೊದಲೇ ಹೇಳಿದ್ರೆ ಏನು ಮಾಡ್ತಿರಲಿಲ್ಲ, ಇಷ್ಟೆಲ್ಲ ಯಾಕೆ ಪಡ್ತಾ ಇದ್ದಿದ್ದು, ಈ ಸ್ವಲ್ಪತ್ತು ಇಷ್ಟೆಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಇಲ್ಲಿ ಕೂಡ್ಲಿಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿತ್ತಾ? ಅಲ್ಲಿ ಗೊತ್ತಾಗುತ್ತೆ ವೇಸ್ಟ್ ಅಂತೇಳಿ. ಆಫೀಸ್ ಕೆಲಸಕ್ಕೆ ಹೋಗಲಿಲ್ಲ, ವೇಸ್ಟು. ವಿಷ್ಣು ಕೆಲಸ ಮಾಡಲಿಲ್ಲ, ವೇಸ್ಟ್. ಅದಕ್ಕೆ ಎಲ್ಲ ವಿಧಿಗಳಿಗೂ ದೊಡ್ಡ ವಿಧಿ ಯಾವುದು? ವಿಷ್ಣು ಸ್ಮರಣೆ. ಎಲ್ಲ ನಿಷೇಧಕ್ಕೂ ಅತಿ ದೊಡ್ಡ ನಿಷೇಧ ಯಾವುದು? ವಿಷ್ಣು ವಿಸ್ಮರಣೆ. ವಿಷ್ಣು ವಿಸ್ಮರಣೆ ಎಂದು ಕೂಡ ಸ್ಮರಣೆ ವಿಸ್ಮರಣೆ ಎರಡೇ. ಅದನ್ನು ಎಕ್ಸ್ಪ್ಲೇನ್ ಮಾಡಿದರು. ಸತತಂ ಅನ್ನೋದನ್ನೇ ಮಕ್ಕಳ ಆಡಿಸುವಾಗ, ಮಡದೇವಳ ಅಕ್ಕರದೆ ನಡೆಯುವಾಗ, ಅವೆಲ್ಲ ಏನವು? ಸತತಂ. ಪ್ರತಿಯೊಂದು ಕೆಲಸದಲ್ಲೂ ಬಂದೋಯ್ತು. ಮಲಗುವಾಗಲಿ, ಏಳುವಾಗಲಿ, ಕುಳಿತು ಮಾತಾಡುತ್ತಲ್ಲಿ, ಮೈದೊಡೆಯುವಾಗ, ಮೆಲುವಾಗ, ಬಿಕ್ಕುವಾಗ, ಆಕಳಿಸುತ್ತಲಿ. ಅಲ್ಲಿ ನಾರಾಯಣ ಕೃಷ್ಣ ಅನ್ಬೇಕು, ಅವ್ರು ಬೇರೆ ಎಲ್ಲ ಆಕಳಿಸ್ಬೇಕಾದ್ರು ಕೂಡ ಹೇಳಿದ ಅವ್ಯಯ. ಒಮ್ಮೆಯೂ ಸಹ, ನಾಟ್ ಇವನ್ ಒನ್ಸ್. ಒಂದು ಸರ್ತಿ ಕೂಡ ದೇವರನ್ನು ಮರೆಯಾಗಿಲ್ಲ. ಒಂದು ಸರ್ತಿಯೂ ದೇವರ ಸ್ಮರಣೆ ಮಾಡಲೇಬೇಕು. ಸರ್ವೇ ವಿಧಿ ನಿಷೇಧ, ಸರ್ವೇ ವಿಧಯ, ಸರ್ವೇಪಿ ವಿಧಯ, ಸರ್ವೇಪಿ ನಿಷೇಧ, ಶುಹು ಏತಯೋರೇವ ಕಿಂಕರ. ಇವೆರಡು ಇಲ್ಲದೆ ಹೋದರೆ ಬೇರೆ ಯಾವ ವಿಧಿಗೂ ಅರ್ಥ ಇಲ್ಲ. ಇದನ್ನು ಫಾಲೋ ಮಾಡದೆ ಹೋದರೆ ಯಾವ ನಿಷೇಧಕ್ಕೂ ಅರ್ಥ ಇಲ್ಲ. ಕೋಹಿತುಂ ವೇದಿತುಂ ಶಕ್ತಿ, ಇದೆಲ್ಲ ಹೇಳಿದರೆ ಆಚಾರ್ಯ ಹೇಳಿದರೆ ಎಷ್ಟು ಅನುಕೂಲ ಆಯಿತು ಅಂದರೆ, ಇದೆಲ್ಲ ಇಷ್ಟು ಒತ್ತು ಹೇಳಿದಾಗ ಏನಾಗುತ್ತೆ ನಮಗಾಗ? ಅದು ಇಂಪಾರ್ಟೆನ್ಸ್ ಗೊತ್ತಾದರೆ ತಪ್ಪದೇ ಮಾಡ್ತೇವೆ. ಕ್ಯಾಶುವಲಾಗಿ ಹೇಳಿಬಿಟ್ರೆ ಅಷ್ಟು ಗಮನ ಇರೋದಿಲ್ಲ. ಅನೇಕ ಆ್ಯಂಗಲಲ್ಲಿ ಹೇಳ್ತಾ ಹೋಗ್ತಾರೆ. ಕೋಹಿತಂ ವೇದಿತುಂ ಶಕ್ತೋ ಯೋನಸ್ಯಾತ್ ತದ್ವಿಧೋ ಪರಃ ತದ್ವಿಧಶ್ಚಾಪರೋ ನಾಸ್ತಿ ತಸ್ಮಾತ್ ತಂ ವೇದ ಸ ಸ್ವಯಂ. ಕೋಹಿತಂ ವೇದಿತುಂ ಶಕ್ತೋ ಯೋ ನ ಸ್ಯಾತ್ ತದ್ವಿಧೋ ಅಪರಃ ತದ್ವಿಧಶ್ಚ ಅಪರಃ ನಾಸ್ತಿ ತಸ್ಮಾತ್ ತಂ ವೇದ ಸಹ ಸ್ವಯಂ. ನೋಡಿ ಎಷ್ಟು ಚೆನ್ನಾಗಿರೋ ಮಾತಿದೆ. ಕೋಹಿತಂ ವೇದಿತುಂ ಶಕ್ತಃ, ವೇದಿತುಂ ಅಂತ ತಿಳ್ಕೊಳ್ಳೋಕ್ಕೆ, ತಮ್ಮ ಆ ವಿಷ್ಣುವನ್ನು ತಿಳ್ಕೊಳ್ಳೋದಕ್ಕೆ. ಕಹ ಶಕ್ತಃ, ಯಾವನು ಸಮರ್ಥನಾಗ್ತಾನೆ ಯಾವಾಗ? ಯೋ ನ ಸ್ಯಾತ್ ತದ್ವಿಧ ಅಪರಃ, ಯಹ ತದ್ವಿಧ ನ ಸ್ಯಾತ್, ಅವನಂಥವನಾಗದೆ ಹೋದರೆ, ಅಪರಃ ಇನ್ನೊಬ್ಬನು, ತದ್ವಿಧ ನ ಸ್ಯಾತ್, ಅವನಂತೆ ಅವನ ರೀತಿಯಲ್ಲಿ ಇಲ್ಲದೆ ಹೋದರೆ ಅವನು ತಿಳ್ಕೊಳ್ಳೋಕೆ ಹೇಗೆ ಸಾಧ್ಯ? ಉದಾಹರಣೆಗೆ ಒಬ್ಬನ ಯಾರು ಇವನ್ನ ಮೆಡಿಕಲ್ ಇವನ್ನ ಎಕ್ಸಾಮಿನ್ ಮಾಡಬೇಕಾಗಿದೆ, ಯಾರಾಗಿರ್ಬೇಕು ಅದಕ್ಕೆ? ಅವನು ಕಾಂಪಿಟೆನ್ಸ್ ಎಲ್ಲ ಬೇರೆಯವರಿಗಿಲ್ಲ. ಯಾರು ಇಂಜಿನಿಯರ್ ಬಂದೇ ಮಾಡೋಕ್ಕಾಗಲ್ಲ. ಅವನಂಥವನೇ ಆಗಬೇಕು. ಯಾವನೇ ಅವನು ಪರೀಕ್ಷೆ ಮಾಡಬೇಕಾದ್ರೆ ಯಾರಾಗಬೇಕು ಅದಕ್ಕೆ? ಆ ಫೀಲ್ಡ್ ಅವನೇ ಆಗಬೇಕು. ಈಗ ವಿಷ್ಣುವನ್ನು ತಿಳ್ಕೊಬೇಕಾದ್ರೆ ಏನಾಗಬೇಕು? ವಿಷ್ಣುವಿನಂಥವನೇ ಆಗಬೇಕು. ವಿಷ್ಣುವನ್ನು ತಿಳ್ಕೊಳ್ಳೋದಕ್ಕೆ ಯಾರಾಗಬೇಕು? ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕೆ ವಿಷ್ಣುವಿನಂಥವೇ ಆಗಬೇಕು. ತದ್ವಿಧಶ್ಚ ಅಪರೋ ನಾಸ್ತಿ, ಅಂಥವ್ರು ಎಷ್ಟು ಜನ ಇದ್ದಾರೆ? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯ. ಆದ್ದರಿಂದ ದೇವ್ರನ್ನ ಯಾರು ತಿಳ್ಕೊತಾರೆ? ತಸ್ಮಾತ್ ತಂ ವೇದ ಸ ಸ್ವಯಂ. ಅವನು ದೇವ್ರನ್ನ ಪೂರ್ತಿ ತಿಳ್ಕೊಂಡಿರೋದು ಯಾರು ಅಂದರೆ ದೇವರೊಬ್ಬರೇ. ದೇವ್ರನ್ನ ಪೂರ್ತಿ ತಿಳಿದಿರೋದು ಯಾರು? ದೇವರೊಬ್ಬರೇ. ಉದಾಹರಣೆಗೆ ನಾವೇನು ಹೇಳ್ತೇವೆ, ನಮ್ಮ ಬಗ್ಗೆ ಭಾರಿ ಗೊತ್ತು ಅಂತ ಹೇಳ್ತೇವೆ. ನಮ್ಮ ಬಗ್ಗೆ ಭಾರಿ ಗೊತ್ತಿರೋದಿಲ್ಲ ಆ್ಯಕ್ಚುಲಿ ನಮಗೆ. ವಿಸ್ಮರಣೆ ಬಂದಾಗ, ಕೋಮದಲ್ಲಿದ್ದಾಗ, ನಿದ್ರೆ ಬಂದಾಗ, ತುಂಬ ಹಸಿವಾದಾಗ ಏನಾಗಿಬಿಡುತ್ತೆ ಅವನೀಗ? ಮರ್ತೇ ಬಿಡ್ತಾನೆ ಏನು ಅಂತ ಹೇಳಿಬಿಟ್ಟು. ತನ್ನ ಬಗ್ಗೆನೇ ಗೊತ್ತಿರೋದಿಲ್ಲ. ಇನ್ನು ಉಳಿದವ್ರ ಬಗ್ಗೆ ಚಾನ್ಸೇ ಇಲ್ಲ. ದೇವ್ರು ಹಾಗಲ್ಲ, ತನ್ನ ಬಗ್ಗೆನೂ ಪೂರ್ತಿ ಗೊತ್ತು, ಬೇರೆಯವ್ರ ಬಗ್ಗೆನೂ ಗೊತ್ತು. ತಾನೇ ಹೇಳ್ತಾನೆ ಅರ್ಜುನ, ನತ್ವಂ ವೇತ್ತ ಪರಂತಪ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ನನಗೆ ಇನ್ನು ಎಷ್ಟೋ ಜನ್ಮಗಳಾಗಿದೆ, ನನಗೆ ಎಷ್ಟೋ ಆಗಿದೆ, ಆದರೆ ನಿನಗದು ಗೊತ್ತಿಲ್ಲ. ನನಗೆ ನಂದು ಗೊತ್ತು, ನಿಂದು ಗೊತ್ತು. ತಾನ್ಯಹಂ ವೇದ ಸರ್ವಾಣಿ, ನನ್ನ ಜನ್ಮಗಳು ನನಗೆ ಗೊತ್ತು, ನಿನ್ನ ಜನ್ಮಗಳು ನನಗೆ ಗೊತ್ತು. ನಿನ್ನ ಅಂದರೆ ಎಲ್ಲರೂ ಬಂದಿರೋದ್ರೊಳಗೆ ಉಪಲಕ್ಷಣ ಅದು, ಗೊತ್ತಾಯ್ತಾ? ಆದರೆ ನನ್ನ ಬಗ್ಗೆ ಇನ್ನೊಂದು ಹೇಳ್ತಾನೆ ಜಗತ್ತಿನಲ್ಲಿ, ವೇದಾಹಂ ಸಮತೀತಾನಿ, 7ನೇ ಅಧ್ಯಾಯ ಇದ್ದಿದ್ದು. ವೇದಾಹಂ ಸಮತೀತಾನಿ
ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ್. ನಾನು ಸಮತೀತಾನಿ ವೇದ, ವರ್ತಮಾನಾನಿ ವೇದ, ಭವಿಷ್ಯಾಣಿ ವೇದ, ಭೂತಾನಿ. ಹಿಂದಾಗಿ ಹೋದ ಜನಗಳನ್ನು, ಮುಂದೆ ಬರೋ ಜನಗಳನ್ನು, ಈಗಿನವರನ್ನು ನಾನು ತಿಳಿದಿದ್ದೇನೆ. ಆದರೆ ಅವರೆಲ್ಲರೂ ಸೇರಿ ನಾನು ತಿಳಿದಿಲ್ಲ. ಮಾಂತು ವೇದ ನ ಕಶ್ಚನ. ಎಷ್ಟು ಒಳ್ಳೆಯ ಪಾಯಿಂಟ್ ಅದು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಯಾವ ರೀತಿಯಲ್ಲಿ ದೇವರನ್ನು ತಿಳಿಯೋಕ್ಕೆ ಸಾಧ್ಯ ಇಲ್ಲ, ಬೇರೆಯವ್ರನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನಂತ ಹೇಳ್ತಾರಾಗ, ಮೇದಿನಿ ಪರಮಾಣು ಕಣಂಗಳನು ಐದಬಹುದು ಪರಿಗಣನೆಯನು ಮಾಧವನ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳುವುದಕ್ಕೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ ದೇವ್ರನ್ನ ತಿಳಿಯೋದಕ್ಕೆ ಯಾರಿಗೂ ನಂಗೆ ದೇವ್ರು ಪೂರ್ತಿ ಗೊತ್ತು ಅಂತ ಯಾರು ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ಏನು ಅವನು ದೇವರಾಗಬೇಕು, ಇಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳಬೇಕು ಅವರಿಗೆ ಅಷ್ಟೆ. ಅದೇ ತಲವಕಾರ ಹೇಳೋದು ಅದನ್ನೇನೆ. ಏನಂತ ಹೇಳ್ತದೋ, ಯಾವನಿಗೆ ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂತ ಅವನಿಗೆ ಗೊತ್ತಿದೆ, ಯಾವನಿಗೆ ಗೊತ್ತಿದ್ದು ಅವ್ನಿಗೆ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಯಾವನಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ ಅಂತ ಅರ್ಥ. ಕೋಹಿತಂ ವೇದಿತುಂ ಶಕ್ತೋ ಯೋನಶ್ಚ. ಉದಾಹರಣೆಗೆ ಪ್ಲೇನ್ ಎಲ್ಲಿ ಹೋಗುತ್ತೆ ತೋರಿಸೋದು ಕೇಳಿದೆ. ಈ ಬಗ್ಗೆ ನೋಡ್ತಾ ಕೂತ್ಕೊಂಡೆ ಏನು ಅನಿಸುತ್ತೆ, ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಅಂತ ಹೇಳ್ತೆ. ಯಾಕೆ? ಪ್ಲೇನ್ ಹೋಗೋ ಜಾಗನೇ ಅಲ್ಲ ಅದು. ಆದ್ದರಿಂದ ಯಾವಾಗಲೂ ಕೂಡ ದೇವರನ್ನ ಬಗ್ಗೆ ನಾವು ಎಲ್ಲ ಗೊತ್ತು ಅಂತ ಅವನು ಹೇಳ್ತಾನೋ ಅವನಿಗೆ ಗೊತ್ತೇ ಇಲ್ಲ. ದೇವ್ರ ಬಗ್ಗೆ ನನಗೆ ಪೂರ್ತಿ ಗೊತ್ತಿಲ್ಲ ಅಂತ ಅವನು ಹೇಳ್ತಾನೋ ಅವನು ನಿಜವಾಗಲೂ ದೇವ್ರನ್ನ ತಿಳ್ಕೊಂಡಿದ್ದಾನೆ. ಇದು ಒಗಟುಗಳು ಇವೆಲ್ಲ ಕೂಡ. ಅದಕ್ಕೆ ಸಂಬಂಧನೇ ಇಲ್ಲ, ಇದಕ್ಕೂ ಅದಕ್ಕೆ ಯಾವ ಸಂಬಂಧನೇ ಇಲ್ಲ. ಭಕ್ತ ವೀಕ್ನೆಸ್ ಅದಷ್ಟೇ, ವೀಕ್ನೆಸ್ ಅದು. ನಾರಾಯಣ ಗೊತ್ತು, ಏಕಾದಶಿ ಮಾಡೋಕ್ಕೊಂದು ಗೊತ್ತು, ನನಗೆ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದೆ. ಯಾಕೆ? ನೂರಾರು ರೋಗಗಳು. ಮಾಡಬಾರ್ದು ಇನ್ನೊಬ್ರಿಗೆ ಹೇಳೋದಿಲ್ಲ ಅವನು, ತಾನು ಮಾಡಬಾರ್ದು ಅಂತ ಹೇಳೋದಿಲ್ಲ, ನಾನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದು ತಪ್ಪಲ್ಲ. ಆದರೆ ನಾನು ಆಚಾರ ಹೇಳಬೇಕು ಅಂತ ನಂಗೆ ಗೊತ್ತು, ನಂಗೆ ಮಾಡ್ಲಿಕ್ಕೆ ಬರೋದಿಲ್ಲ, ತಪ್ಪಲ್ಲ. ನಾನು ಮಾಡ್ತೇನೆ ನೀವು ಮಾಡಬೇಡಿ ಅಂತ ಹೇಳಿ ಅದು ತಪ್ಪು. ನಾನು ಮಾಡೋದಿಲ್ಲ ನೀವು ಮಾಡಬೇಡಿ ಇನ್ನೂ ತಪ್ಪದು. ಹಾಗೆ ಹೇಳಬಾರ್ದು. ಎಷ್ಟೋ ವಿಚಾರನ ನನಗಂತೂ ಆಗೋದಿಲ್ಲ ನೀನಾರು ಮಾಡು ಅಂತ ಹೇಳ್ತಾರಲ್ಲ, ಶ್ರೇಷ್ಠ ಅದು. ಅದು ತಾನು ಮಾಡೋದಿಲ್ಲ ಅಂತ ಹೇಳಿ ಉಳಿದವ್ರ ಕಡೆ ಬಿಡಿಸಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ದೊಡ್ಡ ಪಾಪ ಬರುತ್ತೆ. ಕೋಹಿತಂ ವೇದಿತುಂ ಶಕ್ತೋ ಯೋನಶ್ಚ ತದ್ವಿಧೋ ಪರಃ ತದ್ವಿಧಶ್ಚಾಪರೋ ನಾಸ್ತಿ ತಸ್ಮಾತ್ ತಂ ವೇದ ಸಸ್ವಯಂ. ಕೋಹಿತಂ ವೇದಿತುಂ ಶಕ್ತೋ ನಾರಾಯಣಮನಾಮಯಂ ಋತೆ ಸತ್ಯವತಿ ಸೂನೋ ಕೃಷ್ಣಾದ್ವಾ ದೇವಕೀ ಸುತಾತ್. ಎಲ್ಲ ಮಹಾಭಾರತದ ವಾಕ್ಯಗಳು. ಕೋಹಿತಂ ವೇದಿತುಂ ಶಕ್ತಃ ನಾರಾಯಣಂ ಅನಾಮಯಂ ಋತೆ ಸತ್ಯವತಿ ಸೂನೋ ಕೃಷ್ಣಾದ್ವಾ ದೇವಕೀ ಸುತಾತ್. ಕೋಹಿತಂ ವೇದಿತುಂ ಶಕ್ತಃ ತಂ ನಾರಾಯಣಂ ಅನಾಮಯಂ. ಅನಾಮಯಂ ಅಂದ್ರೇನು? ಆಮಯ ಅಂದರೆ ದೋಷ, ಅನಾಮಯ ಅಂದರೆ ದೋಷರಹಿತ, ನಿರ್ದೋಷನಾದಂತಹ ಆ ಶ್ರೀಹರಿಯನ್ನು, ನಾರಾಯಣನನ್ನು ವೇದಿತುಂ ತಿಳ್ಕೊಳ್ಳೋದಕ್ಕೆ ಕೋ ಶಕ್ತಃ, ಯಾವನು ಶಕ್ತ? ಕಹ ಶಕ್ತಃ ಹಿ. ಇದು ಶೂರ್. ಇದು ಅವ್ರು ತಿಳ್ಕೊಳ್ಳೋ ಯಾರ ಕೈಲೂ ಸಾಧ್ಯ ಇಲ್ಲ ಅಂಬೋದು ಶೂರ್. ಆದರೆ ಇಬ್ಬರಿದ್ದಾರೆ ತಿಳ್ಕೊತಾರೆ ಅವ್ರು. ಯಾರ್ಯಾರು? ಇಷ್ಟೊತ್ತು ಯಾರೂ ಇಲ್ಲ ಅಂದರೆ ಇಬ್ಬರಿದ್ದಾರೆ ಅಂತ ಹೇಳಿದರು. ಯಾರು? ಋತೆ ಸತ್ಯವತಿ ಸೂನೋ ಕೃಷ್ಣಾದ್ವಾ ದೇವಕೀ ಸುತಾತ್. ಋತೆ ಸತ್ಯವತಿ ಸೂನೋ. ಸತ್ಯವತಿ ಸೂನು ಅಂದರೆ ಯಾರು? ವೇದವ್ಯಾಸ ದೇವರು. ಇನ್ನೊಬ್ರು ಯಾರು? ಕೃಷ್ಣ. ಇವರಿಬ್ಬರು ಬಿಟ್ಟು ಬೇರೆ ಯಾರಿಗೆ ಆಗೋದಿಲ್ಲ. ಅರ್ಥ ಏನಾಗ? ಇಬ್ಬರು ಇವರೇ, ಮೂರನೇ ಜನ ತಾನೇ ಆದ್ದರಿಂದ ಗೊತ್ತದು. ಅದು ಬೇರೆಯವ್ರಿಗೆ ಗೊತ್ತಿಲ್ಲ. ಮೊದಲು ಗೊತ್ತಿಲ್ಲ ಅಂತ ಹೇಳಿದರು. ಯಾತಕ್ಕೆ? ಇನ್ನೊಬ್ರಿಗೆ ಗೊತ್ತೇ ಇಲ್ಲ, ಇಲ್ಲೇ ಇಲ್ಲ. ಇಲ್ಲಿ ತಿಳ್ಕೊಂಡಿದ್ದಾರೆ ಇವರೇ. ಆದ್ದರಿಂದ ದೇವರನ್ನು ದೇವರೇ ತಿಳ್ಕೊಳ್ತಾನೆ ಹೊರತು ಬೇರೆಯವರಲ್ಲ. ಅದಕ್ಕೆ ಅರ್ಜುನ ಹೇಳಿದ, ಕೃಷ್ಣ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ನಿನ್ನ ಬಗ್ಗೆ ನೀನೇ ತಿಳ್ಕೊಂಡಿದ್ದೆ ಹೊರತು ಯಾರ ಕೈಯೂ ಸಾಧ್ಯ ಇಲ್ಲ. ಅದಕ್ಕೆ ನೀನು ತೋರಿಸ್ಕೊಟ್ಟು ವಿಶ್ವರೂಪನ ನೋಡ್ತೇನೆ ಅಷ್ಟೇ, ಇಲ್ಲದಿಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ. ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರನ್ನು ತಿಳ್ಕೊಳ್ಳೋದು ಎಷ್ಟು ಶ್ರೇಷ್ಠ ಮತ್ತು ಎಷ್ಟು ಅಸಾಧ್ಯವಾದ ಕೆಲಸ ಕೂಡ. ಋತೆ ಸತ್ಯವತಿ ಸೂನು ಕೃಷ್ಣಾದ್ವಾ ದೇವಕೀ ಸುತಾತ್. ಈ ರೀತಿ ಯಾರ ಬಗ್ಗೆನೂ ಬೇರೆಯವ್ರ ಬಗ್ಗೆ ಮಾತು ಬರೋದಿಲ್ಲ. ಇಂಥ ಮಾತುಗಳನ್ನು ಯಾರ ಬಗ್ಗೆ ಹೇಳೋದಿಲ್ಲ. ಯಾವಾಗಲೂ ಸ್ಮರಣೆ ಮಾಡಿ, ಯಾವಾಗಲೂ ಧ್ಯಾನ ಮಾಡಿ, ಇದೇ ಶ್ರೇಷ್ಠ ವಿಧಿ, ಇದು ಬರಿಬೇಡಿ, ಬರೆಯೋದು ಭಾರಿ ದೊಡ್ಡ ಪಾಪ, ಈ ರೀತಿ ಉಳಿದವ್ರ ಬಗ್ಗೆ ಎಲ್ಲ ಹೇಳೋದಿಲ್ಲ. ಅಂತ್ಯಕಾಲ ಅದು ಭಾರಿ ಕಷ್ಟದ ಕಾಲ. ಆಗ ಯಾರು ಗುರ್ತಿಡಿಯೋ ಸ್ಥಿತಿಯಲ್ಲೂ ಇರೋದಿಲ್ಲ. ಆಗಲೂ ಯಾರು ಸ್ಮರಣೆ ಮಾಡಬೇಕು? ನಾರಾಯಣ ಸ್ಮರಣೆ ಒಂದೇ. ಇದು ಅರ್ಥ ಮಾಡ್ಕೊಂಡು ನಾರಾಯಣ ಸ್ಮರಣೆ ಎಲ್ಲ ಕಾಲಕ್ಕೂ ಇರಬೇಕಾದದ್ದು. ಅದಕ್ಕೆ ಅವರು ಸರ್ವೋತ್ತಮ. ಕೋಹಿತಂ ವೇದಿತುಂ ಶಕ್ತಃ ನಾರಾಯಣಮನಾಮಯಂ. ಅನಾಮಯಂ ನಿರ್ದೋಷಂ ಅಂತ ಹೇಳಿದರು. ಗುಣಪೂರ್ಣ ಅಂತ ಹೇಳೇ ಇಲ್ಲ ಅಂತ ಕೇಳಿದರೆ, ನಾರಾಯಣ ಮಲ್ಲೇ ಇದೆ. ನಾರಾ ಅಂದರೆ ಗುಣಗಳು, ಗುಣಪೂರ್ಣ. ಗುಣಪೂರ್ಣವಾದ ಮತ್ತು ದೋಷದ ನಾರಾಯಣ ಯಾರ ಕೈಲೂ ಸಾಧ್ಯನೇ ಇಲ್ಲ.
ಯಾಕೆ ಉಳಿದವರಲ್ಲಿ ಏನಿಲ್ಲ, ನಿರ್ದೋಷತ್ವ ಇಲ್ಲ, ಗುಣಪೂರ್ಣತ್ವನೂ ಇಲ್ಲ. ಅದು ಮಹಾಲಕ್ಷ್ಮಿಗೂ ಅಸ್ವಾತಂತ್ರ್ಯ ಎಂಬ ದೋಷ ಇದೆ. ಆದ್ದರಿಂದ ಆ ಒಂದು ಗುಣ ಮಿಸ್ ಆಗಿತ್ತು, ಅನಂತ ಗುಣಪೂರ್ಣತ್ವ ಹೊರಟೋಯ್ತು. ಆದ್ದರಿಂದ ಕೋಹಿತಂ ವೇದಿತುಂ ಶಕ್ತೋ ನಾರಾಯಣಮನಾಮಯಂ ಋತೆ ಸತ್ಯವತಿ ಸೂನೋ ಕೃಷ್ಣಾದ್ವಾ ದೇವಕೀಸುತ ಅಪ್ರಮೇಯೋ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಸಿ ಮೋದತ್ತೇಷ ಸದಾ ಭೂತೈಃ ಬಾಲಃ ಕ್ರೀಡನಕೈರಿವ. ಅಪ್ರಮೇಯಃ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮಃ ವಸಿ ಮೋದತಿ ಏಷಃ ಸದಾ ಭೂತೈಃ ಬಾಲಃ ಕ್ರೀಡನಕೈಃ ಇವ. ಅಪ್ರಮೇಯಃ ಅನಿಯೋಜ್ಯಃ ಚ, ಪರಮಾತ್ಮ ಏನಾಗಿದ್ದಾನೆ, ಅಪ್ರಮೇಯನಾಗಿದ್ದಾನೆ ಮತ್ತು ಅನಿಯೋಜ್ಯಃ ಸ್ವಯಂ ಕಾಮಗಮಃ ವಸಿ ಮೋದತ್ತೇಷ ಸದಾ ಭೂತೈಃ ಬಾಲಃ ಕ್ರೀಡನಕೈಃ ಇವ. ಸ್ವಯಂ ಅಪ್ರಮೇಯಃ, ಪರಮಾತ್ಮ ಅಪ್ರಮೇಯಃ, ಮೇಯ ಅಪ್ರಮೇಯೋ ಹೃಷಿಕೇಶಃ. ಪ್ರಮೇಯ ಅಂದ್ರೇನೋ ತಿಳ್ಕೊಳ್ಳೋಕ್ಕೆ ಸಾಧ್ಯ, ಅಪ್ರಮೇಯ ಅಂದ್ರೇನು ಪೂರ್ತಿ ತಿಳಿಯಲಿಕ್ಕೆ ಆಗದವನು. ಅನಿಯೋಜ್ಯ, ನಿಯೋಗ ನಿಯೋಜ್ಯ ಅನಿಯೋಜ್ಯ. ನಿಯೋಜ್ಯ ಒಬ್ಬ ಭೃತ್ಯ ಇದ್ದಾನೆ, ಈ ಕೆಲಸ ಮಾಡು ಅಂತ ಹೇಳ್ತಾನೆ, ಇವನು ನಿಯೋಜ್ಯನಾಗಿದ್ದಾನೆ. ನಿಯೋಜ್ಯ ಯಾರಿಂದ? ನಿಯಾಮಕನ. ನಿಯಾಮಕ ಅವನು ನಿಯಾಮಕ, ಇವನು ನಿಯೋಜ್ಯ. ನಿಯಾಮಕ ನಿಯೋಜ್ಯ, ಅವನು ನಿಯೋಜಕ, ಇವನು ನಿಯೋಜ್ಯ, ಹಾಗೆ ಹೇಳಬೇಕು. ನಿಯೋಜಕ ನಿಯೋಜ್ಯ. ಪರಮಾತ್ಮ ಎಲ್ಲರಿಗೂ ಏನಾಗಿದ್ದಾನೆ, ನಿಯೋಜಕನಾಗಿದ್ದಾನೆ. ಅವನು ನಿಯೋಜ್ಯನಲ್ಲ. ಯಾತಕ್ಕೆ ನಿಯೋಜ್ಯನಾಗೋದು? ಯಾವಾಗ ಅವನ ಮೇಲೆ ಒಬ್ಬನಿದ್ರೆ ಅದಕ್ಕೆ ಅನಿಯೋಜ್ಯ. ಈಗ ಅರ್ಥ ಆಯ್ತು. ಪರಮಾತ್ಮ ಯಾರಿಂದನೂ ಸಹ ಯಾವುದೇ ಕೆಲಸದಲ್ಲಿ ನಾವು ಹಾಗಲ್ಲ, ದೇವರೇ ಅದನ್ನು ತಂದುಕೊಡು, ಇದನ್ನು ಕೊಡು, ಏನಾಯ್ತು ಅಲ್ಲಿಗೆ? ದೇವರೇನು ಬಸ್ ಸಿಗೋದಿಲ್ಲ, ಬಸ್ ತಂದುಕೊಡೋದು ಏನರ್ಥ ಅದಕ್ಕೆ? ಅಲ್ಲಿ ಲೋಟ ಇದೆ, ದಯವಿಟ್ಟು ಅದು ತಂದುಕೊಡೋದು. ದೇವ್ರು ಏನಾಗ್ತಾನೆ ನಮಗೆ? ಹಾಳಾದಾಗ ಆಗಿಬಿಡ್ತಾರೆ, ಗೊತ್ತಾಯ್ತಾ? ಇದೊಂದು ಸ್ವಾರಸ್ಯ ಇದೆ. ದೇವ್ರು ನಾವು ಯಾತದಕ್ಕೂ ಏನೂ ಕೇಳಬಾರ್ದು, ಗೊತ್ತಾ? ಕೇಳಿದ್ರೆ ಏನಾಗುತ್ತೆ ಅಲ್ಲಿಗೆ? ಅವ್ರಿಗೆ ಆರ್ಡ್ರ್ ಮಾಡಿದಾಗುತ್ತೆ, ಗೊತ್ತಾಯ್ತಾ? ಅದಕ್ಕೆ ದೇವ್ರನ್ನ ಆರ್ಡ್ರ್ ಮಾಡಿ ನಾವ್ಯಾರೀಗ ಅದಕ್ಕೇನು ಮಾಡಬಾರ್ದು, ಕೇಳೋದಕ್ಕೆ ಹೋಗಬಾರ್ದು. ಯಾಕೆ? ಅದೇ ನಿಷ್ಕಾಮ ಕರ್ಮ ಅಂತ. ದೇವ್ರ ಮಹಿಮೆ ಅರ್ಥ ಆದ ಮೇಲೆ ನಾವು ಕೇಳಿದ್ ಬಿಟ್ಟರೆ ಆರ್ಡ್ರ್ ಮಾಡಿದಾಗ ಲೆಕ್ಕ. ದೇವರೇ ಏನೋ ಕಳೆದೋಗಿದೆ, ಹುಡುಕೊಡು, ಏನು ದೇವ್ರಿಗೆ ಇದು ಮಾಡಿದೆ, ಕೆಲಸ ಮಾಡಿ, ನಮ್ಮ ಬೇರೆ ಕೆಲಸ ಇಲ್ವ ದೇವರಿಗೆ? ಯಾಕೆ ಯಾರು ಹೇಳಬಾರ್ದು ಅದನ್ನೆಲ್ಲ? ಊಟಕ್ಕೆ ಹೋಗಿರ್ತಾರೆ, ಮಠಕ್ಕೆ ಊಟಕ್ಕೆ ಹೋಗಿರ್ತಾರೆ, ಲೋಟ ಇಲ್ಲ, ಸ್ವಾಮಿ ಲೋಟ ಇಲ್ಲ ಅಂತ ಯಾರು ಹೇಳ್ತಾರೆ? ಅವರು ಉದ್ಯೋಗಿ ಎಲೆ ಸಿಕ್ಕಿಲ್ಲ ಅಂತ ಹೇಳೋದು ಸಂಕೋಚ ಆಗುತ್ತೆ. ಊಟ ಆಯ್ತಾರೆ, ಆಯಿತು, ಆಗದವರು ಆಯಿತು ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ? ಅವ್ರಿಗೆ ಬೇಜ, ಅವ್ರು ಹೇಳಬಾರ್ದು ಆ ಮಾತನ್ನು ಕೂಡ. ಕೆಲವರು ಹೇಳಿದ್ರೆ ತಪ್ಪಾಗುತ್ತೆ ಕೂಡ. ಸುಳ್ಳೆ ಆಯಿತು ಅಂತ ಹೇಳ್ಬೇಕು. ಯಾಕೆ? ಅವ್ರ ಅಪ್ರೀತಿ ಆಗಬಾರ್ದು ಅವ್ರಿಗೆ. ಇಲ್ಲಿ ಬಂದು ಹಾಗೆ ಹೋಗ್ತಾನೋ ಅಂತ ಅನ್ಕೋಬಾರ್ದು. ಇದು ಜಾಣತನ. ಯಾತಕ್ಕೆ? ದೊಡ್ಡವರು ತಿಳ್ಕೊಂಡು ಬೇರೆ ಏನು ಮಾಡಬೇಕು ನಾವು ಅದಕ್ಕಾಗ? ತಕ್ಕಂತೆ ನೋಡಿ ಎಷ್ಟೊತ್ತು ಹುಡುಕ್ತಿರ್ತಾರೆ, ಏನಿಲ್ಲ ಅಂದ್ಬಿಡ್ತಾರೆ. ಯಾತಕ್ಕೆ? ಆ ಹುಡ್ಕೋ ವಿಷಯ ಎಂಥದ್ದದು? ಇವ್ರ ಮುಂದೆ ಹೇಳೋಂಥ ವಿಚಾರ ಅಲ್ಲ ಅದು. ಅರ್ಥ ಆಯ್ತು? ಇವ್ರ ಮುಂದೆ ಹೇಳೋ ವಿಚಾರ ಅಲ್ಲ ಅದು. ಅದಕ್ಕೋಸ್ಕರ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ನಿಯೋಜ್ಯನಲ್ಲ. ಫಲ ಕೇಳಕ್ಕೆ ಹೋದ ನಿಯೋಜ್ಯನ ಮಾಡಿಬಿಡ್ತೇವೆ ನಾವಾಗ. ಎಂದೂ ದೇವರನ್ನು ಫಲ ಕೇಳೋದಕ್ಕೆ ಹೋಗಬಾರ್ದು. ಕೋಹಿತಂ ವೇದಿತುಂ ಶಕ್ತೋ ನಾರಾಯಣಂ ಮನಾಮಯಂ ಅಪ್ರಮೇಯೋ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮಃ ವಸಿ. ಸ್ವಯಂ ಕಾಮಗಮಃ. ಹಾಗಿದ್ದರೆ ಯಾರು ದೇವ್ರು ಓಡಾಡ್ತಾನಂತ ಕೇಳಿ ಕಾಮ ಇಷ್ಟ ಬಂದಾಗಿರ್ತಾನೆ ದೇವರು. ಕಾಮರೂಪಿ ಹೇಗೋ ಕಾಮಗಮ ಹಾಗೆ. ಕಾಮರೂಪಿ ಅಂದ್ರೇನು? ಇಷ್ಟಪಟ್ಟು ರೂಪ ಕಾಮಗಮ ಅಂದ್ರೇನು? ಇಷ್ಟಪಟ್ಟಾಗ ಓಡಾಡ್ತಾನೆ. ಬೇಕಾದ್ರೆ ಹೋಗ್ತಾನೆ, ಸಕಾರ ಬಿಡ್ತಾನೆ, ಎಲ್ಲಿ ಬೇಕಾದ್ರೂ ಹೋಗ್ತಾನೆ, ಎಲ್ಲಿ ಬೇಕಾದ್ರೂ ಹೋಗದೇ ಇರ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಕಾಮಗಮಃ, ಸ್ವಯಂ ಕಾಮಗಮಃ. ಆಮೇಲೆ ಕಾಮಗಮತ್ವ ವರ. ರಾವಣನೇ ಕಾಮರೂಪ ಇತ್ತು, ಆದರೆ ಸ್ವಂತ ಅಲ್ಲ. ಎಲ್ಲಿಂದ ಬಂದಿತ್ತು? ಬ್ರಹ್ಮದೇವ್ರು ಕೊಟ್ಟ ವರ ಅದು. ಸ್ವಯಂ ಕಾಮಗಮಃ. ದೇವ್ರಿಗೆ ಹೊರಗಿರ ಬಂದಿಲ್ಲ. ಏನದು? ಸ್ವಯಂ ಸ್ವತಂತ್ರನಾಗಿ ಕಾಮಗಮನಾಗಿದ್ದಾನೆ. ವಸಿ ವಸಿ ವಸೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ ದ್ವಾದಸ್ತೋತ್ರ. ವಸಿ ಎಲ್ಲರನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಯಾರು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಬೇಕಾಗ? ಇವತ್ತು ಕೋರ್ಟ್ಗೆ ಎಷ್ಟು ಶಕ್ತಿ ಇದೆ ಅಂದರೆ ಕೋರ್ಟಿಗೆ ಕಳಿಸ್ತಾ ಬರಬೇಕು ಅವನು ಅಂತೇಳಿ. ಆ್ಯಕ್ಚುಲಿ ಪೊಸಿಷನ್ನೇ ಅವ್ನು ದೊಡ್ಡವನು. ಕೋರ್ಟ್ ಆರ್ಡ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದರೆ ಅವ್ನು ಬರಲೇಬೇಕದು. ಅಕಸ್ಮಾತ್ ಅದು ರೆಸ್ಪಾಂಡ್ ಮಾಡಿದ್ರೆ ಏನಾಗುತ್ತೆ? ಈಗ ಅದು ಅಪರಾಧ. ಅದು ಮತ್ತೆ ಕೋರ್ಟ್ ಮೇಲೆ ಉಲ್ಲಂಘನೆ ಮಾಡೋದು ಅಪರಾಧ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ವಸಿ ಅದೆಲ್ಲರೂ ಕೇಳಲೇಬೇಕು. ತಮಾಷೆ ಅಂದರೆ ಇಲ್ಲಿ ನಾವು ಕೇಳದೆ ಹೋದಾಗ ಏನು ಮಾಡ್ತಾರೆ? ಕೇಸ್ ಹಾಕಿ ಮತ್ತೆ ಕರೆಸ್ಬೋದು. ದೇವ್ರು ಹಾಗಲ್ಲ, ಹೇಳಿ ಬರಲೇಬೇಕು, ಅವ್ನು ಬಂದೇ ಬರಬೇಕು. ದೇವ್ರ ಶಕ್ತಿ ಎಂಥದ್ದು ಅಂದರೆ ಬರಬೇಕು ಅಂದ್ರೆ ಬರಲೇಬೇಕು. ಬರೆದವ್ರು ಆ್ಯಕ್ಷನ್ ತೊಗೊಳೋದಲ್ಲ, ಬರದೇ ಬರೆಸ್ತಾನೆ ಅದನ್ನು. ಇವತ್ತು ಯಾವುದೋ ಮಾಡಬೇಕು ಅಂತ ಆಫೀಸರ್ ಹೇಳ್ತಾನೆ, ಇವನು ಮಾಡೋದಿಲ್ಲ. ಅವನೇನು ಮಾಡ್ತಾನೆ? ಪನಿಷ್ ಮಾಡ್ತಾನೆ. ಬೇಕಾದ್ರೆ ಕೆಲಸ ಮಾಡ್ಸೋಕ್ಕಾಗಲಿಲ್ಲ, ಪನಿಷ್ ಮಾಡಿದೆ, ಡಿಸ್ಮಿಸ್ ಮಾಡಿದೆ ಕರೆಕ್ಟು. ಬಟ್ ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅವನ ಕೈಲಿ.
ಒಂದು ಡಿಫೆಕ್ಟ್ ಇದೆಯಲ್ಲ ಅವನಿಗೀಗ. ಕೆಲಸ ಮಾಡಿಸ್ಬೇಕಾಗಿತ್ತು, ಮಾಡಲಿಲ್ಲ, ಡಿಸ್ಮಿಸ್ ಮಾಡ್ದ. ಡಿಸ್ಮಿಸ್ ಮಾಡೋ ಶಕ್ತಿ ಇರ್ಬೋದು, ಬಟ್ ಏನು ಶಕ್ತಿ ಇರೋವನಿಗಿಲ್ಲ, ಮಾಡಿಸೋ ಶಕ್ತಿ ಇಲ್ಲ. ದೇವರಿಗೇನಿದೆ ಈಗ? ಮಾಡಿಸೋ ಶಕ್ತಿ ಇದೆ. ಅರ್ಜುನ ಮಾಡೋದಿಲ್ಲ ಅಂತ ಹೇಳ್ತೀಯಲ್ಲ, ಕರಿಷ್ಯ ಶವಶೋಪಿ ಸನ್ ಯದಹಂಕಾರ ಮಾಶ್ರಿತ್ಯ ನಯೋಚ್ಛ ಇತಿ ಮನ್ಯಸೆ ಮಿಥ್ಯೇಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತೆ. ಯುದ್ಧ ಮಾಡೋದಿಲ್ಲ, ಅವೆಲ್ಲ ನಡೆದಲ್ಲಿ ಮಾತು ನಾನು ಮಾಡ್ತೇನೆ ಅಷ್ಟೇ. ಇದು ಎಷ್ಟು ಈ ಮಾತು ಹೇಳ್ಬೇಕಾದ್ರೆ ಏನಾಗಿರಬೇಕು? ವಶಿ. ದಯವಿಟ್ಟು ಮಾಡಪ್ಪ, ಅದು ಕೊಡ್ತೀನಿ ಮಾಡು, ಇದನ್ನು ಕೊಡ್ತೀನಿ ಮಾಡು, ಹೊಡೆದು ಬಿಡ್ತೀನಿ ನೋಡು, ಅವೆಲ್ಲ ಏನು ನಡೆಯೋದಿಲ್ಲ. ಮಾಡು ಅಂದರೆ ಮಾಡಲೇಬೇಕು, ದೇವ್ರು ಹಾಗೆ ಮಾಡ್ತಾನೆ. ವಸಿ ವಸೆ ಕಾಮ ಗಮಃ. ಗಮ ಅಂದರೆ ಗಮನ, ಗಮಃ ಅಂದರೆ ಗಮನಂ. ಕಾಮ ಅಂದರೆ ಏನು? ಇಚ್ಛಾ. ಇಚ್ಛೆಗೆ ತಕ್ಕಂತೆ ಹೋಗಲ ವರ್ತಿಸೋನು. ಇದು ಗಮನ ಅಂಬೋದು ಆ್ಯಕ್ಚುಲಿ ಆ್ಯಕ್ಟಿವಿಟಿ ಅಂತ ಅರ್ಥ ಇನ್ ಜನರಲ್. ತೇನ ವಿನ ತೃಣಮಪಿ ನ ಚಲತಿ, ತೇನ ತೃಣಮಪಿ ಚಲತಿ. ಅರ್ಥ ಆಯ್ತಾ? ದೇವರು ಅನುಗ್ರಹ ಮಾಡದೆ ಹೋದರೆ ಏನಿಲ್ಲ, ಹುಲ್ಲು ಕಡ್ಡಿ ಅಲ್ಲಾಡೋದು. ದೇವರು ಅಕಸ್ಮಾತ್ ಅನುಗ್ರಹ ಮಾಡಿಬಿಟ್ರೆ ಏನಾಗುತ್ತೆ? ಹುಲ್ಲು ಕಡ್ಡಿ ಏನೋ ಮಾಡಿಬಿಡುತ್ತೆ, ಕೊನೆಗೆ ಬರೀ ಅಲಗಾಡೋದಿಲ್ಲ. ಏನು ಮಾಡುತ್ತದ? ಎಲ್ಲಿ ಬಂದಿದೆ ಆ ಥರ? ರಾಮಾಯಣದಲ್ಲಿ ಬಂದಿದೆ. ಜಯಂತ ವಾಯಸದ ಮೇಲೆ ಏನು ಮಾಡ್ತಾರೆ ರಾಮದೇವರು? ಒಂದು ಹುಲ್ಲು ಕಡ್ಡಿ ಬಿಡ್ತಾರೆ, ಏನಾಗುತ್ತದ? ಎಲ್ಲ ಲೋಕಕ್ಕೆ ಹೋಗಿ ಬಂದು ನಾನು ಸೋತೆ ಬಿಟ್ಬಿಡು ದಯವಿಟ್ಟು ಅಂತ ಕೇಳ್ತಾರೆ. ಒಂದೇನು ಹುಲ್ಲು ಕಡ್ಡಿ ಅಷ್ಟೇ ಇದೆ. ಯಾರು ಬಿಟ್ಟಿದ್ದದ? ಸೊ ತೇನ ವಿನ ತೃಣಮಪಿ ನ ಚಲತಿ, ತೇನ ತೃಣಮಪಿ ಚಲತಿ, ಸರ್ವತ್ರ ಚಲತಿ. ಏನು ಬೇಕಾದ್ರೂ ಮಾಡೋದು. ಇದು ದೇವರ ಮಹಿಮೆ. ಅದಕ್ಕೆ ಕ್ರಿಮಿಯಿಂದ ರಾಜ್ಯವಾಡಿಸಿದೆ. ರಾಜರಿಂದ ರಾಜ್ಯವಾಡಿಸೋದು ದೊಡ್ಡದಲ್ಲ. ಯಾರಿಂದ ಆಡಿಸ್ತಿರೋದು? ಕ್ರಿಮಿಯಿಂದ ರಾಜ್ಯವಾಡಿ. ಇವತ್ತು ಕ್ರಿಮಿಯಿಂದ ಇಡೀ ದೇಶನೇ ಇದಾಗಿದೆ, ಜಗತ್ತು ಏನಾಗ್ಬಿಟ್ಟಿದೆ ಇವತ್ತು? ಕ್ರಿಮಿ. ಅದು ಕೊರೋನಾ ಎಂಬುದೇನು ಕ್ರಿಮಿ, ಅದು ಭಾರಿ ಸಣ್ಣ ಕ್ರಿಮಿ. ಎಲ್ಲ ಹೇಳ್ತಾರೆ ಇವರೆಲ್ಲ, ಇಡೀ ಜಗತ್ತಲ್ಲಿ ಏನು ಕೊರೋನಾ ವೈರಸ್ ಇದೆ ಈಗ, ಅದಿಷ್ಟನ್ನು ಕಲೆಕ್ಟ್ ಮಾಡಿಬಿಟ್ಟಿಟ್ರೆ ಎಷ್ಟಾಗುತ್ತೆ ಅಂತ ಗೊತ್ತದ? ಅರ್ಧ ಗ್ರಾಮ್ ಆಗುತ್ತೆ ಅಂತ, ಅಷ್ಟು ಅರ್ಧ ಗ್ರಾಮ್ ಇರೋ. ಈಗ ಎಲ್ಲಿದೆ ಅದೆಲ್ಲ ಒಟ್ಟಾದ್ರೆ ಅದು ಅಷ್ಟು ಸೂಕ್ಷ್ಮ ರೂಪ, ಅದಕ್ಕೆ ಅಷ್ಟು ಸೂಕ್ಷ್ಮ. ರಾವಣ ಏನು ಮಾಡಿದ? ಸೈನ್ಯ ಇಟ್ಕೊಂಡಿದ್ದ. ಅದೆಷ್ಟದು? 36 ಮಹಾಸಹಸ್ರ ಮಹೋಗ ಅಕ್ಷೋಹಿಣಿ. ಎಷ್ಟಿತ್ತದು? ಇಷ್ಟು ಜಾಗದಲ್ಲಿತ್ತು. ವೈರಸ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ವೈರಸ್ಗಳು ಅಷ್ಟು ವೈರಸ್ ಏನು ಮಾಡ್ತಾಯಿದೆ ಜಗತ್ತನ್ನು ಇವತ್ತು? ಆಟ ಆಡಿಸ್ತಾ ಇದೆ. ಕಣ್ಣಿಗೆ ಕೂಡ ಕಾಣಲ್ಲ ಈ ಮಧ್ಯೆ. ಕಣ್ಣಿಗೆ ಕಾಣದ ದೇವರು ಏನು ಮಾಡ್ತಾನೆ ಅಂತೀರಲ್ಲ, ಕಣ್ಣಿಗೆ ಕಾಣದ ವೈರಸ್ ಏನು ಮಾಡ್ತಿದೆ ಈಗ? ಕಣ್ಣಿಗೆ ಕಾಣದ ದೇವರು ಏನು ಮಾಡ್ತಾನೆ ನೋಡಿ ಗೊತ್ತಾಗುತ್ತೆ. ಅದ್ರ ಕಣ್ಣಿಗೂ ಕಾಣದೇ ದೇವರಿದ್ದಾನೆ ಈ ಮಧ್ಯೆ. ಅದೆಲ್ಲ ದೇವ್ರ ಬಂದು ಏನು ಲೆಕ್ಕ ಇಲ್ಲ ಈ ಮಧ್ಯೆ. ಅಷ್ಟು ಇದಾಗಿತ್ತು. ಕೋಹಿತಂ ವೇದಿತುಂ ಶಕ್ತೋ ನಾರಾಯಣ ಮನಾಮಯಂ ಅಪ್ರಮೇಯೋ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಸಿ ಮೋದತ್ತೇಷ ಸದಾ ಭೂತೈ ಬಾಲ ಕ್ರೀಡನಕೈರಿವ. ಭೂತೈ ಅಂದರೆ ಬ್ರಹ್ಮಾದಿ ದೇವತೆಗಳೊಂದಿಗೆ ಪರಮಾತ್ಮ ಏನು ಮಾಡ್ತಾನೆ? ವಿಹಾರವನ್ನು ಮಾಡ್ತಾನೆ. ಹೇಗೆ? ಬಾಲಃ ಕ್ರೀಡನಕೈರಿವ. ಕ್ರೀಡನಕಗಳು ಅಂದ್ರೇನು? ಆಟಿಕೆಗಳು. ಆಟಿಕೆಗಳೊಂದಿಗೆ ಹಾಗೆ ಆಟ ಆಡಬೇಕಲ್ಲ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ದೇವ್ರ ಮುಂದೆ ಏನವರೆಲ್ಲ? ಆಟಿಕೆಗಳಷ್ಟೇ. ಹೇಗೆ ಬೇಕಾದ್ರೆ ಆಟ ಆಟಿಕೆಗಳು ಏನು ಮಾಡುತ್ತೆ? ಮಗು, ಚಿಕ್ಕ ಮಗು, ಅದು ದೊಡ್ಡ ಆನೆ, ಆಟದ ಆನೆ ತೊಗೊಂಡು ಆಡಿಸ್ತಾ ಇರುತ್ತೆ. ದೊಡ್ಡ ಆನೆ ಅದು. ಇವನು ಮಗು. ಅದು ಎಂಥ ಆನೆ ಅದು? ಆಟದ ಆನೆ. ಮಗು ಆಡಿಸುತ್ತೆ. ಅದಕ್ಕೆ ಬಾಲಃ ಕ್ರೀಡನಕೈರಿವ. ಮಗು ಸಿಂಹನ ತಿಳ್ಕೊಳ್ಳುತ್ತೆ, ಅದು ಸಿಂಹನ ಹೆದರಿಸುತ್ತೆ, ಏನೇನೋ ಮಾಡ್ತಾರಂತೆ. ಯಾಕೆ? ಆಟಿಕೆ. ಆದ್ದರಿಂದ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಎಷ್ಟೇ ಪವರ್ಫುಲ್ ಆದರೂ ಕೂಡ ದೇವ್ರ ಮುಂದೆ ಏನಾಗ್ತಾರೆ ಅವರು? ಆಟಿಕೆ ಆಗಿಬಿಡ್ತಾರೆ. ಅಸ್ವತಂತ್ರರು. ಇವ್ರು ಹೇಳಿದಾಗ ಕೇಳಬೇಕು ಅಂತ. ಲೋಕವತ್ತು ಲೀಲಾಕ ಇವಲ್ಲಿ ಪರಮಾತ್ಮ ಲೋಕವನ್ನು ವಿಡಂಬನೆ ಮಾಡ್ತಾನೆ ಹೊರತು ಅವನು ಯಾರ ಸಹಾಯನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅಪ್ರಮೇಯೋ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಸಿ ಮೋದತ್ತೇಷ ಸದಾ ಭೂತೈ ಬಾಲಃ ಕ್ರೀಡನಕೈರಿವ. ಆ್ಯಕ್ಚುಲಿ ಅವೆಲ್ಲ ಮಕ್ಕಳಾಡೋದೆಲ್ಲ ಏನು ಗೊತ್ತಾ? ದೇವರಾಟನ ಸ್ಮರಣೆ ತಂದುಕೊಡೋ ಕಾರ್ಯಗಳವಿಷ್ಟು ಕೂಡ. ಗೊತ್ತಾಯ್ತಾ? ಅದು ನೋಡಿದಾಗ ಓಹೋ ದೇವರು ಹೇಗೆ ಮಾಡ್ತಾನೆ, ಮಕ್ಕಳು ಆಟಿಕೆ ಸಮಯ ಹೇಗೆ ಆಟ ಆಡ್ತಾರೋ ಎಲ್ಲರ ಜೊತೆ ದೇವರು ಹಾಗೆ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದಾಗ ಏನೇ ಅವ್ರ ಕೈಯಲ್ಲಿ ಎಲ್ಲ ಆಟದ ಗೊಂಬೆಗಳು. ಆತ ಸೂತ್ರಧಾರ. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಒಳ್ಳೆ ದೃಷ್ಟಾಂತ ಅದಕ್ಕೆ ಆಚಾರ ನೋಡಿನೇ ಅಂಬರ ಗಂಗಾ ಚುಂಬಿತ ಪಾದ ಅಂತ ಕಂದು ಕಸ್ತೂರಿ ಬರೆದಿದ್ದು ಇಡೀ ಜಗತ್ತು ಚೆಂಡಾಟ ಆಡ್ದಾಗ ಆಡ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳಿದ. ಮೋದಷ್ಟೇಷ ಸದಾಭೂತೈ ಬಾಲಃ ಕ್ರೀಡನಕೈರಿವ. ಇವೆಲ್ಲ ಇದಿಷ್ಟು ಭೀಷ್ಮಾಚಾರ್ಯರು ಮಾಡ್ತಿದ್ದು. ಅಗ್ರಪೂಜೆಯ ಕಾಲಕ್ಕೆ ಕೃಷ್ಣ ಅಗ್ರಪೂಜೆ ಮಾಡು ಅಂತ ಹೇಳ್ತಾರಲ್ಲ, ಯಾತಕ್ಕೆ ಅಂದರೆ ಇಷ್ಟೆಲ್ಲ ಕಾರಣ ಕೊಡ್ತಾರೆ. ಆದರೆ ಬರೋ ಶ್ಲೋಕಗಳು ಇಷ್ಟು ಕೂಡ. ಅಲ್ಲಿಗಿರಲಿ, ನಾಳೆ ದಿವಸ ಅದು ಮುಂದುವರ್ತಾರೆ. ಓಂ